ಇದು ನಂದು. ವೀರ ಪ್ರತಾಪ ಸಿಂಹ, ಬ್ಯಾಂಕ್ ಮ್ಯಾನೇಜರ್ ವೀರ ಪ್ರತಾಪ ಸಿಂಹ. ನನ್ನ ಹೆಸರು ಕೇಳಿದ್ರೆ ಇಡೀ ಕರ್ನಾಟಕನೇ ಗಡ 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 ನಡುಗುತ್ತೆ. ಅಂತದ್ರಲ್ಲಿ ಒಂದು ಸಣ್ಣ ಸೂಟ್ ಕೇಸ್ ತಂದ್ಕೊಡಕ್ಕೆ ನನ್ನ ಇಷ್ಟೊತ್ತು ಕಾಯ್ಸದ. ಎಲ್ಲವಳು ಎಷ್ಟೊತ್ತು ಲೇ, ತಾಜ್ ಮಹಲ್ ತರ ಮನೆ ಕಟ್ಟಿದೀನಿ, ಒಳಗೆ ಜಾಗಕ್ಕೆ ಗತ್ತಿಲ್ದಿರೋ ತರ ಇಲ್ಲಿ ಬಂದು ಕಲರ್ ಹಾಕೊಂತ ಇದೆಯಲ್ಲ, ನಿನಗೇನ್ ಹೇಳಿ? ಅಯ್ಯೋ ಏನ್ ಬಾಬಾ? ನಿಮ್ ಭಾವನಿಗೆ ಹೋಗಿ ಹಾಕಕ್ಕೆ ಇಮಾಮ್ ಸಾಬಿ ಬರ್ತಾನೆ, ಹೋಗಿ ಒಳಗೆ. ಏನ್ ಪ್ರತಾಪು? ಆಪು ಅಲ್ಲ ಸರ್, ಪ್ರತಾಪ್. ಅದೇ ಏನ್ ಆಫೀಸ್ಗಾ? ಇನ್ನೆಲ್ಲೋಗ್ಲಿ ಸರ್. ವಿಜಯ್ ಅಂತ ನನ್ನ ಫ್ರೆಂಡ್. ಹಲೋ ಸರ್. ಥ್ಯಾಂಕ್ ಯು. ನಮ್ಮ ಓನರು ವೀರ ಪ್ರತಾಪ ಸಿಂಹ. ಆಗ ನಾನು ವೀರ ಪ್ರತಾಪ ಸಿಂಹನೇ. ಇವರು ಬಂದ ಮೇಲೆ ಟಾಪ್ ಅಲ್ಲಿರೋ ವೀರನ ಕಟ್ ಮಾಡಿ ಡೌನ್ ಅಲ್ಲಿರೋ ಸಿಂಹನ ಸೈಡ್ಗೆ ಹಾಕಿ ಬರೀ ಪ್ರತಾಪ್ ಅಂತ ಇಟ್ಕೊಂಡಿದ್ದೀನಿ. ಅಲ್ಲಿ ನೋಡಿ ಅಷ್ಟೇ. ಸಾಕ್ ನಿನ್ ಕತೆ ನಿಲ್ಸು. ನಮ್ಮೆಲ್ರಿಗೂ ಟೀ ರೆಡಿ ಮಾಡ್ಕೊಂತ ಹೋಗ್ಬಾ, ನಾವ್ ಮೇಲೆ ಇರ್ತೀವಿ. ಅಯ್ಯೋ ಸರ್, ಟೀನಾ? ಬ್ಯಾಂಕ್ ಟೈಮ್ ಆಯ್ತು. ನಾನ್ ಕೊಡ್ತೀನಿ ಬಾವ್ನವ್ರೆ. ಅಲ್ಲ, ನೀವ್ ಬ್ಯಾಂಕ್ ಹೋಗ್ತೀನಿ ಅಂದ್ರೆ ಟೀ ನೀನೆ ಕೊಡ್ತೀಯಾ? ಹೋಗೋ. ಕಾಫಿನೂ ನೀನೆ ಕೊಡ್ತೀಯಾ? ಆದ್ರೆ ನೀನು ಕೊಡೋದು ಯಾವುದೋ ಅವ್ರು ಕುಡಿಯಲ್ಲ. ಹೋಗಿ ಒಳಗೆ. ಜೆಂಟಲ್ಮೆನ್, ಯೋರ್ ಟೀ ರೆಡಿ? ಯಾ, ಟೇಕ್ ಇಟ್. ಥ್ಯಾಂಕ್ ಯು. ಯೋ ವೆಲ್ಕಮ್. ಸ್ವಲ್ಪ ಎತ್ತುತ್ತೀರಾ ಸರ್? ಏನ? ಕಾಲ್ನ ಟ್ರೇ ಇಡಬೇಕು ಸರ್. ತಗೊಳ್ಳಿ ಸರ್. ಎಕ್ಸ್ಟ್ರಾ ಲಗೇಜ್ ಬೇರೆ ಬಂದಿದೆ, ಅದಕ್ಕೆ ಇರ್ಲಿ. 5,000 ರೂಪಾಯಿ ಬಾಡಿಗೆ, 2,000 ರೂಪಾಯಿ ಮೀಲ್ಸ್ಗೆ ಎಕ್ಸ್ಟ್ರಾ ಆಗತ್ತೆ. ಎಕ್ಸ್ಟ್ರಾ ಯಾಕೆ? ಎಲ್ಲ ಒಂದೇ ಜಾಗದಲ್ಲಿ ತಾನೇ ಇರ್ತೀವಿ. ಚೆನ್ನಾಗಿ ಜೋಕ್ ಮಾಡ್ತಾರೆ ಸರ್. ಸರ್, ಥಿಯೇಟರ್ ಜಾಗ ಖಾಲಿದೆ ಅಂತ ಫ್ರೀ ಬಿಡ್ತಾನ, ಟಿಕೆಟ್ ತಗೊಂತಾನೆ ಒಳಗೆ ಹೋಗ್ಬೇಕು. ಹಂಗೆ ಇದು. ಲೇ ಪ್ರತಾಪು. ಆಪು ಅಲ್ಲ ಸರ್, ಪ್ರತಾಪ್. ನಾಳೆ ನನ್ನ ಬರ್ಡೇ. ಹ್ಯಾಪಿ ಬರ್ಡೇ ಸರ್, ಕಂಗ್ರಾಚುಲೇಷನ್ಸ್. ನಿನ್ ಬ್ಯಾಂಕ್ ಅಕೌಂಟ್ ಇಂದ 1 ಲಕ್ಷ ತಗೊಂಡ್ ಬಾ. 1 ಲಕ್ಷನಾ? ಯಾಕೋ? ಪಾರ್ಟಿ ಮಾಡಕ್ಕೆ. ಆಕೆ ಚಿಂತೆ ಮಾಡ್ಬಿಟ್ಟೆ. ಯಾಕೆ 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 ಕೆಟ್ಟನಗು? ಸರ್, ದೇವ್ರು ಯಾವ್ದಕ್ ಶಕ್ತಿ ಕೊಡದು ಹೋದ್ರು ಇಮ್ಯಾಜಿನೇಷನ್ ಮಾಡಕ್ಕೆ ಒಳ್ಳೆ ಶಕ್ತಿ ಕೊಟ್ಟು ಬಿಡಿ ಸರ್. 1 ಲಕ್ಷ ತಾನೆ ಬಿಡಿ ಸರ್, ತರ್ತೀನಿ ಬಿಡಿ ಸರ್. ಪಾರ್ಟಿ ರಾಜಾಧಿರಾಜ ರಾಜ ಮಾರ್ತಾಂಡ ವೀರ ಕೇಸರಿ ಗಜಪತಿ ಭೂಪತಿ ಶ್ರೀಪತಿ ತಿರುಪತಿ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಅಮ್ಮ ನೋಡಮ್ಮ, ಜಸ್ಟ್ ಇಗ್ನೋರ್ ದೇಮ್. ನಾಳೆ ದೇವಸ್ಥಾನದಲ್ಲಿ ದೊಡ್ಡ ಸ್ವಾಮಿಗಳು ಬರ್ತಾ ಇದ್ದಾರೆ. ಅವ್ರ ಹತ್ರ ಹೋಗಿ ನಿನ್ ಜಾತಕ ತೋರ್ಸೋಣ, ಎಲ್ಲ ಸರಿ ಹೋಗುತ್ತೆ. ಪಾಪ ಆ ಸ್ವಾಮಿಗಳನ್ನ ದೇವ್ರೇ ಕಾಪಾಡ್ಬೇಕು. ಯಾರಮ್ಮ ಮಹಾಸಾಧುಗಳು? ಗುಮ್ಮೇಶ್ವರ ಗುಮ್ ಗುಮ್ ಸ್ವಾಹ. ಹರೇ ಕೃಷ್ಣ ಹರೇ ರಾಮ, ರಾಮ ತೇರಿ ಗಂಗಾರಾಮ್. ಹರೇ ಕೃಷ್ಣ ಹರೇ ರಾಮ. ಅಯ್ಯಯ್ಯಯ್ಯೋ, ಏನಾಗ್ಬೇಕಿತ್ತು ಸ್ವಾಮಿ? ಏನ್ ಮಾಡಿದ್ರು ಮಕ್ಳೇ ಆಯ್ತಿಲ್ಲ ಸ್ವಾಮಿ. ಅಯ್ಯೋ, ಸ್ವಲ್ಪ ಕೆಮ್ಮೋದ್ ನಿಲ್ಸಿ, ನೆಟ್ಟಿಗೆ ಏನಾದ್ರೂ ಆಗುತ್ತೆ, ಇಲ್ಲಾಂದ್ರೆ ಎಲ್ಲ ಇಲ್ಲೇ ಆಗ್ಬಿಡುತ್ತೆ. ಯಾರಿ ಚಂದ್ರ ಚೌಕರಿ? ನಿಮ್ಮ ಮೊಮ್ಮಗಳ? ನನ್ನ ಹೆಂಡ್ರು ಸ್ವಾಮಿ. ಸ್ವಾಮಿ, ನನ್ಗೆ ನೀವೇ ಏನಾದ್ರೂ ಮಾಡ್ಬೇಕು. ಜೈ ಅಕಟಕಟಾನಂದ ಗಿಲ್ಬಜಂಗ್ ಗಾಡ್ಬಾರ್ ಐಸ್ ಕ್ರೀಮ್ ಸ್ವಾಹ. ಕಂಪ್ಲೀಸ್. ಸೈಡ್ ಪ್ಲೀಸ್. ಈ ತಾಯ್ತದೊಳಗೆ ನನ್ನ ಪರ್ಸನಲ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡು. ಲೋನ್ಲಿ ಪ್ಲೇಸ್ ಅಲ್ಲಿ ಹೋಮೋ ಮಾಡಬೇಡ. ಮಕ್ಕಳಾಗುತ್ತಾ ಸ್ವಾಮಿ? ಟ್ವಿನ್ಸ್ ಆಗುತ್ತೆ. ಅವರ್ ಬ್ಯಾಕ್ ಡೋರ್ ಇಸ್ ಆಲ್ವೇಸ್ ಓಪನ್ ಫಾರ್ ಯು. ಮರಬಿಡಿ. ನಮಸ್ಕಾರ, ಮುಗೀತು, ಓಡ್ ಬನ್ನಿ. ಸೆಟ್ ಆದ. ಅಯ್ಯೋ, ಬೇಸಿಕ್ ವರ್ಕ್ ಬಹಳ ಚೆನ್ನಾಗಿದೆಯಲ್ಲ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಏನಿದು ಬ್ಯಾಡ್ ಸ್ಮೆಲ್ ಬರ್ತಾ ಇದೆಯಲ್ಲ? ಅಯ್ಯಯ್ಯೋ, ಏನಪ್ಪ ಸ್ವಾಮಿ, ಏನ್ ಮಾಡಿದ್ರು ನಂದು ಅಯ್ಯೋ ನೋಡಪ್ಪ, ನಾವಂತ ಸ್ವಾಮೀಜಿ ಅಲ್ಲ ಸ್ವಾಮಿ. ಹೋಗ್ ಬನ್ನಿ. ಅಯ್ಯೋ ಸ್ವಾಮಿ, ಆ ಭಾಷೆ ಮಾಡ್ಕೋಬೇಡಿ. ನನ್ ಮಗ ನಂದು ಎದ್ದೇಳ್ತಾ ಇಲ್ಲ. ನಿಮ್ ಮಗ ನಂದು ಎದ್ದೇಳ್ತಾ ಇಲ್ವಾ? ಎಲ್ಲಿ ನಿಮ್ಮ ಮಗ? ಇಲ್ಲೇ ಅವನೇ. ಅಯ್ಯೋ, ವಾಟ್ ಈಸ್ ಹಿಸ್ ಪ್ರಾಬ್ಲಮ್? ಸ್ವಾಮಿ, ಎದುರ ಮನೆ ಹುಡುಗಿ ರಂಗೋಲಿ ಗೆರೆ ಹಾಕೋದನ್ನ ನೋಡಿ ಟೆರೇಸ್ ಮೇಲೆ ಬಿದ್ಬಿಟ್ಟ. ಎದುರುಗಡೆ ಮನೆ ಹುಡುಗಿ ರಂಗೋಲಿ ಹಾಕೋ ಗೆರೆ ನೋಡಿ ಬಿದ್ದ? ಇಲ್ಲ, ಹುಡುಗಿ ಗೆರೆ ಯಾಕೋ ಎಫೆಕ್ಟ್ ಕೊಡ್ತೀಯಾ?
ಕರ್ಕೊಂಡೋಗಿ ಮಸಾಜ್ ಮಾಡ್ಸಪ್ಪ ಎಲ್ಲ ಸರೋಗುತ್ತೆ. ಯಾವ ತರ ಮಸಾಜ್ ಮಾಡ್ಬೇಕು ಸ್ವಾಮಿ? ಬ್ಯಾಂಕ್ ಅಕ್ಕ ಪಟ ಏನೋ ಕರ್ಕೊಂಡೋಗಿ ಸ್ಯಾಂಡ್ವಿಚ್ ಮಸಾಜ್ ಅದು ಮಾಡಿಸಿದ್ರೆ ಸರಿ ಹೋಗುತ್ತಾ ಸ್ವಾಮಿ? ನಂದು ನಿಂದು ಎರಡು ವರ್ಕಿಂಗ್ ಕಂಡೀಷನ್ ಅಲ್ಲಿ ಬರುತ್ತೆ. ಹೋಗ್ಬಪ್ಪ. ಆಯ್ ಸ್ವಾಮಿ, ಬರ್ತೀರಿ. ಫುಲ್ ಬೆಂದೋಗ್ಬಿಟ್ಟವನೆ. ಇವನ ಹೆಸರು ನಂದು. ನಂದು ಹೋಗ್ಬಪ್ಪ. ಓಕೆ, ಆಮೇಲೆ ಸಿಗ್ತೀನಿ, ಬಾಯ್. ಹೋಗದ್ಲಾ? ಹುಡುಗಿರು ಬರಬೇಡ ಅಂದ್ರೆ ಹೂ ಅಂತ ಉಗ್ದಂಗೆ ಲೆಕ್ಕ. ಅಲ್ಲೇ ಲುಕ್ ಅಟ್ ಯುವರ್ ಲುಕ್ಸ್ ಮ್ಯಾನ್. ಇದೆಲ್ಲ ಒಂದು ಡ್ರೆಸ್, ಶರ್ಟ್, ಪ್ಯಾಂಟ್ ಹಾಕೊಂಡು ಇನ್ನು ಹಳೆ ಕಾಲದ ದೇವಾನಂದ್ ರೇಂಜ್ ಅಲ್ಲೇ ಇದ್ದೀರಲ್ಲ. ಸೀಮೆ ಡ್ರೆಸ್ ಎರೆ ಕೆಳಗೆ ಪ್ಯಾಂಟ್ ಇರ್ಬೇಕು, ಬಗ್ಗದ್ರೆ ಅಂಟ್ ಕಾಣ್ತಾ ಇರ್ಬೇಕು. ಪ್ಯಾಂಟ್ ಉದ್ರೋಗ್ತಾ ಇದೆ ಹಂಗೆ ಎಳ್ಕೊಂತ ಇರ್ಬೇಕು. ಇದು ಡ್ರೆಸ್. ನೀನೇನ್ ನನಗಿಂತ ಸ್ವಲ್ಪ ಬೆಳ್ಳಿಗಿದೆ ಅಂತ ಏನು ಕೊಚ್ಕೋಬೇಡಮ್ಮ. ಒಂದೇ ಒಂದು ರೂಪಾಮೃತ ಹಚ್ಚಿದ್ರೆ ಸಾಕು, ಬೆಳಿಗ್ಗೆ ಎಷ್ಟೊತ್ತಿಗೆ ಮಿಲ್ಕ್ ಕಲರ್ಗೆ ಚೇಂಜ್ ಆಗ್ಬಿಡ್ತೀನಿ. ಒಂದೇ ಒಂದು ಸೋನಾ ಬೆಲ್ಟ್, ಬೆಳಿಗ್ಗೆ ಎಷ್ಟೊತ್ತಿಗೆ 6 ಪ್ಯಾಕ್ಸ್ ರೆಡಿ. ದುಡ್ಡು ಒಂದಿದ್ರ ಸಾಕು ಕಣಲೆ. ಆ ಹುಡುಗಿರು ಯಾವ ಕೋತಿ ನನ್ ಮಗನ ಬೇಕಾದ್ರೆ ಬೀಳ್ತಾರೆ ಅಂತ ನಾನು ಪ್ರೂವ್ ಮಾಡ್ತೀನಿ. ಓಕೆ ಸತ್ತಿರೋ ಕಾಗಿಗೆ ಡೆಕೋರೇಷನ್ ಹಾಕ್ಸ. ಉರ್ಕೋತಾ ಇದ್ಯಾ? ಜೆಲ್ಲಸ್ ನನ್ನ ಮೇಲೆ. ಲೇ, ಅವಳು ಸ್ಟಾರ್, ನೀನು ಲೋಕಲ್ ಬಾರ್. ಯುವರ್ ಎ ಸ್ಲಮ್ ಬಾಯ್, ಐ ಆಮ್ ಎ ಪ್ಲೇ ಬಾಯ್. ನೀನೊಂದು ಕೆಲಸ ಮಾಡು, ಅವಳ ಕಸಿನ್ ಸಿಸ್ಟರ್ ಯಾರಾದ್ರು ಇದ್ರೆ ಅಂಟಾಕೋ, ಅವಾಗ ನನ್ನ ನೆಂಟಾಗೋ ಭಾಗ್ಯನಾದ್ರೂ ಸಿಗ್ಬೋದು. ಬರ್ಲಾ? ಐ ಆಮ್ ಎ ಪ್ಲೇ ಬಾಯ್, ಐ ಆಮ್ ಎ ನಾಟಿ ಬಾಯ್, ಯು ಆರ್ ಎ ಡರ್ಟಿ ಬಾಯ್. ಗಣಿ, ಲೇ ಏನಾಯ್ತಾ? ಲೇ, ಅವನು ಅಂಡರ್ವೇರ್ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ ಕಡೆ, ನೀನ್ ಅವಳನ್ನ ನೋಡ್ಕೋ, ನಾನು ಇವ್ನ ಹಾಕೊಂಡು ಅದುಬ್ತೀನಿ. ಸರಿ. ಸಾರಿ 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 ಸೆಂಟ್ರಲ್ ರೋಡಲ್ಲಿ ಗೋಡೆಗೇನ ಕೆಲಸ? ಸರ್, ಗೋಡೆ ಕಾಲ್ ಬಂದ್ಬಿಟ್ಟು ಸರ್, ಅದಕ್ಕೆ ಬಂದ್ಬಿಟ್ಟೆ. ಕಾಲ್ ಮುರಿದಾಕ್ಬಿಡ್ತೀನಿ. ಹೋಗ ಕಡೆ. ಓಕೆ ಓಕೆ ಸಾರಿ 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 ಸಾರಿ. ಏ, ನೋ ಪ್ರಾಬ್ಲಮ್. ಟೆಕ್ನಾಲಜಿ ಇಸ್ ಇನ್ ಮೈ ಪಾಕೆಟ್. ಅಯ್ಯೋ ಸರ್, ಎಕ್ಸ್ಕ್ಯೂಸ್ ಮೀ. ಹಲೋ, ಮೊಬೈಲ್ ಯಾವನೋ ಹೊಡೆದ್ಬಿಟ್ಟವನಲ್ಲಪ್ಪ. ನೋ ಪ್ರಾಬ್ಲಮ್. हेलो हाँ कौन बात कर रही सो? हाँ मैडम, मैं पांडु बात कर रही सो. आप बात कर रही ना, मोबाइल है वो मेरा है. ये आपका है क्या ब्लैकबेरी? वो ब्लैकबेरी नहीं है, एप्पल. एप्पल ओ मेरा क्या एप्पल? आपका एप्पल नहीं है, वो मेरा एप्पल है. अच्छा अच्छा, मैं लेडी स्टाइल के अंदर हूँ. अच्छा, आपका एप्पल लेकर जा. हाँ ओके ओके, मेरा एप्पल को आप हाथ में जबरदस्त पकड़ कर रही है, मैं आ जाती. आ जाती. याउदा ಔಟ್ ಆಫ್ ಬಾರ್ಡರ್ ಸಿಕ್ಕಾಕೊಂಡಿತ್ತಲ್ಲಪ್ಪ. ಯಾಕೆ ಲೇಟು? ಓಲ್ಡ್ ಸ್ಟಾಕ್ ಇಟ್ಕೊಂಡಿದ್ರು ಅನ್ಸುತ್ತೆ. ತುಂಬಾ ಲೇಟ್ ಆಗೋಯ್ತಲ್ಲ. ಚಿಕ್ಕ ವಯಸ್ಸಿಂದನೂ ಲೇಡೀಸ್ ಟಾಯ್ಲೆಟ್ಗೂ ಜೆಂಟ್ಸ್ ಟಾಯ್ಲೆಟ್ಗೂ ಇರೋ ವ್ಯತ್ಯಾಸ ತಿಳ್ಕೊಬೇಕು ಅನ್ನೋ ಆಸೆ. ಇವತ್ತು ಫುಲ್ ಫಿಲ್ ಮಾಡ್ಕೊಂಬಿಡೋಣ. ಆಪುಲ್, ಅಯ್ಯೋ ಏನು ತೊಂದ್ರೆ ಇಲ್ಲಮ್ಮ, ಏನು ತೊಂದ್ರೆ ಇಲ್ಲ, ಯಾರು ಇಲ್ಲ, ನಾನೊಬ್ನೇ. ಆರಾಮಾಗಿರ. ಇಷ್ಟೊಂದು ಲೇಡೀಸ್ ಇಲ್ಲಿ ಏನ್ ಮಾಡ್ತಿದ್ರು? ನಿಂಚಮ್ಮ, ಈಗ ನಾನು ಏನ್ ನೋಡ್ಬಿಟ್ಟೆ ಅಂತ ಹೊಡಿತಾ ಇದ್ರ? ಅವಳು ಪ್ಯಾಂಟ್ ಹಾಕೊಂಡ್ಮೇಲೆ ತಾನೆ ನಾನು ಬಂದಿದ್ದು. ಬಂದ ಬಂದ ಬಂದ. ಇದೇ ನಿನ್ನ ಅರಮನೆ. ಓಕೆನಾ ನಿನ್ಗೆ? ಹಾ ಸರ್. ಈ ಮನೇಲಿ ನನ್ನನ್ನ ಕಂಡ್ರೆ ಎಲ್ರು ಹೆದರ್ತಾರೆ, ಗಡ 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 ನಡಗುತ್ತಾರೆ. ಯಾಕೆ? ಈ ಮನೇಲಿ ಕೆಲಸದವ್ರಿಗೆಲ್ಲ ನಾನೇ ಲೀಡರ್. ಲೋ ಪುಟ್ಮರಿ, ಏನೋ ನಿನ್ನ ಹೆಸರು? ಉಪೇಂದ್ರ ಸರ್. ಉಪೇಂದ್ರನಾ? ಯಾವ್ದು ಹೆಸರು? ಉಪೇಂದ್ರ, ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ, ಸಕ್ಕರೆ ಇಲ್ಲ, ಉಪೇಂದ್ರ ಅಂತೆಲ್ಲ ಒಂದ್ ಹೆಸರು ಇಟ್ಕೊಂಡು. ನನ್ನ ಹೆಸರು ಕೇಳಿದ್ಯಾ? ಏನ್ ಸರ್? ಸಾಧು ಸಾಧು ಮಹಾರಾಜ್. ನನ್ನ ಹೆಸರು ಕೇಳಿದ್ರೆ ಹಂಗೆ ಗಡ 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 ನಡುತ್ತಾರೆ. ಈ ಬ್ರಹ್ಮ ಇದಾನಲ್ಲ, ಆತರ ನಾನು. ಆ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ನಾನು ಸರ್ವನಾಶ ಮಾಡ್ತೀನಿ. ಲೋ ಮರಿ, ಬ್ರಹ್ಮ ಅಂದ್ರೆ ಯಾರು ಗೊತ್ತು ತಾನೆ?
ಯಾರು ಸರ್? ಗೊತ್ತಿಲ್ಲ. ತಲೆಯಲ್ಲಿ ನೀರ್ ಬಿಟ್ಕೊಂಡು ಕೈಯಲ್ಲಿ ತ್ರಿಶೂಲ ಇಟ್ಕೊಂಡು ಕುತ್ತಿಗೆಯಲ್ಲಿ ಹಾವನ್ನ ಕಟ್ಕೊಂಡ್ಬಿಟ್ಟಿರ್ತಾನಲ್ಲ ಅವನೇ ಬ್ರಹ್ಮ. ಸರ್ ಅವ್ನ್ ಶಿವ ಸರ್. ಶಿವನ ಬ್ರಹ್ಮ ಹೆಂಗಿರ್ತಾನೆ? ನಂತರ ಇರ್ತಾನೆ. ಏನ್ ಮರಿ ನಮ್ಮ ಹತ್ರ ಕಾಮಿಡಿ ಇಲ್ಲ ಸರ್, ಇವೆಲ್ಲ ಬೇಡ. ಆಯ್ತು ಸರ್. 2 ನಿಮಿಷ ಟೈಮ್ ಕೊಡ್ತೀನಿ. ಆಯ್ತು ಸರ್. ಈ ಮನೆಲ್ಲ ಗುಡ್ಸಿ ಗುಂಡಾಂತರ ಮಾಡಿ ಓಕೆ ಸರ್. ಕನ್ನಡಿ ತರ ಇಟ್ಟಿರ್ಬೇಕು. ಓ ಗುಡ್ 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 ಗುಡ್. ಚೆನ್ನಾಗಿ ಕ್ಲೀನ್ ಮಾಡಿದ್ಯಾ, ಒಳ್ಳೆ ಕೆಲ್ಸಗಾರ ನೀನು. ನನ್ನ ಬಯೋಡಾಟಾ ಕೇಳಿದ್ರಿ, ತಮ್ಮ ಬಯೋಡಾಟಾನೇ ಹೇಳಲಿಲ್ಲ. ನನ್ನ ಏಮೇ ಬೇರೆ. ಈ ಮನೆನ ಕೊಳ್ಳೆ ಹೊಡೆಯಕ್ ಬಂದಿರೋ ದೊಡ್ಡ ಡಕಾಯ್ತ. ಈ ಮನೇಲಿರೋ ಚಿನ್ನ ಬೆಳ್ಳಿ ಕದಿಯಕ್ ಬಂದಿರೋ ಕಳ್ಳ. ಇಷ್ಟರಲ್ಲಿ ಈ ಮನೆಯಲ್ಲಿರೋದ್ನೆಲ್ಲ ಹೊಡೆದೇ ಹೊಡಿತೀನಿ. ಬಂದು 8 ವರ್ಷ ಆಗಿದೆ. ಈ ಮನೆ ಒಳಗೆ ನುಗ್ಗಕ್ಕೆ ಒಂದೇ 1 ವರ್ಷ ಬಾಕಿ. ಏನಾದ್ರೂ ಅರ್ಥ ಆಯ್ತಾ? ಸರ್ ಅರ್ಥ ಆಗೋದಕ್ಕೆ ತಾವು ಡೈಲಾಗೇ ಹೇಳಿಲ್ಲ ಸರ್, ಬರೀ ರಿಯಾಕ್ಷನ್ಸ್ ಬರ್ತಾ ಇತ್ತು. ನಾವೇ ಮ್ಯೂಟ್ ಮಾಡ್ಬಿಟ್ವಿ, ಯಾರಿಗೂ ಅರ್ಥ ಆಗ್ಬಾರ್ದು ಅಂತ. ಓಹೋ, ಆದ್ರೂ ನಿಮ್ಮ ರಿಯಾಕ್ಷನ್ಸ್ಗೆ ನಾವೇ ಸಿಂಕ್ ಮಾಡಿ ಡಬ್ಬಿಂಗ್ ಮಾಡ್ಕೊಂಡ್ವಿ, ಸ್ವಲ್ಪ ಅರ್ಥ ಆಯ್ತು. ನೋಡು, ನಾನು ಗೊತ್ತಿಲ್ಲದೆ ಈ ತರ ಸಿಂಕ್ ಮಾಡಿ ಲಿಂಕ್ ಮಾಡಿ ಥಿಂಕ್ ಮಾಡೋದ್ನಲ್ಲೇ ಬಿಟ್ಬಿಡು. ಹೋಗಿ ಸ್ನಾನ ಮಾಡೋ, ಡ್ರೈವಿಂಗ್ ಟೆಸ್ಟ್ ಮಾಡೋದಿದೆ. ಬಿಟ್ರೆ ಹಂಟು ಮಾಡ್ಬಿಡ್ತಾನೆ. ಏ ತಾರಾ, ಡೋಂಟ್ ಟಾಕ್ ಅಬೌಟ್ ಮೈ ಪರ್ಸನಾಲಿಟಿ. ಐ ನೋ ಹೌ ಸ್ಮಾರ್ಟ್ ಐ ಆಮ್. ಐ ನೋ ದಟ್. Get up. Yes, I know the things. Get up. You indecent fellow, get up. Yes, how dare you can sit without my permission? You indecent, dirty fool fellow, get up. Yes. ಸರ್ ಅದು ಫೋನಲ್ಲಿ ಮಾತಾಡ್ತಿದ್ರ ಅಂದ್ಕೊಂಡೆ ಸರ್. ರಮೇಶ್ ಸರ್ ಸೆಂಡ್ ಟು ಇಂಟರ್ವ್ಯೂ. Yes, Ramesh sir asked me to take your interview. Please take your seat. ಕರಡಿ ಥರ ಅವನೇ, ಇವನ್ಗೆ ಯಾರು ಕೊಟ್ರಪ್ಪ ಈ ಕೆಲಸ? File also not keeping properly. Indecent fellows. Nonsense. Leave it. Okay. Introduce yourself. ಸರ್, ಮೈ ನೇಮ್ ಇಸ್ ಕೆ ಗಣೇಶ್. ಫಾದರ್ ನೇಮ್ ಇಸ್ ಎ ಕಾಶಿನಾಥ್. ಮದರ್ ನೇಮ್ ಇಸ್ ವಿಜಯಮ್ಮ. ಗ್ರ್ಯಾಂಡ್ ಫಾದರ್ ನೇಮ್ ಇಸ್ ಲಾರಿ ರಂಗಪ್ಪ. Shut up! Enough. Next. ಮೈ ಪ್ರೈಮರಿ ಸ್ಕೂಲ್ ಇನ್ ಮರಿಯಪ್ಪ ಗಾರ್ಡನ್ ಕಾರ್ಪೊರೇಷನ್ ಸ್ಕೂಲ್. ಮೈ ಹೈ ಸ್ಕೂಲ್ ಇನ್ ಸುಬ್ಬಣ್ಣ ಗಾರ್ಡನ್. ಮೈ ಡಿಗ್ರಿ ಇನ್ ಮಾರಪ್ಪ ಗಾರ್ಡನ್. ಮೈ ಜೀವನ ಪೂರ್ತಿ ಗಾರ್ಡನ್ ಅಲ್ಲೇ ಕಳೆದಿದ್ಯಲ್ಲ. ಸಾರ್ ಕನ್ನಡ ಬರುತ್ತಲ್ಲ ಸರ್, ಮತ್ತೇನು ಸರ್ ಇಂಗ್ಲೀಷಲ್ಲಿ ಮಾತಾಡ್ತೀರಾ ನೀವು? ಕನ್ನಡ ಬರುತ್ತಲ್ಲ ಸರ್. ಯು ಡೋಂಟ್ ನೋ ಇಂಗ್ಲಿಷ್? ಸರ್ ಬರುತ್ತೆ ಸರ್, ಫಸ್ಟ್ ಕ್ಲಾಸ್ ಇಂಗ್ಲೀಷ್ ಬರುತ್ತೆ ಸರ್. ದಟ್ ಐ ಶುಡ್ ಟೆಲ್. ನಾನು ಏನ್ ಹೇಳ್ತೀನೋ ಅದನ್ನ ಕರೆಕ್ಟ್ ಆಗಿ ನೀನು ಇಂಗ್ಲಿಷ್ ಅಲ್ಲಿ ರಿಪೀಟ್ ಮಾಡು. ಓಕೆ ಸರ್. ವಿತೌಟ್ ನೋಯಿಂಗ್ ಇಂಗ್ಲಿಷ್, ಕಮಿಂಗ್ ಇನ್ಸೈಡ್ ಇಸ್ ಫಸ್ಟ್ ಮಿಸ್ಟೇಕ್. ವಿತೌಟ್ ಮೈ ಪರ್ಮಿಷನ್, ಸಿಟ್ಟಿಂಗ್ ಇಸ್ ಸೆಕೆಂಡ್ ಮಿಸ್ಟೇಕ್. Coming with this bloody document is third mistake. You get out, a bloody silly fellow, out of my office. Repeat. Coming without English inside office first mistake. Come on. ವಿತೌಟ್ ಹೋಗಿ ಸರ್, ಕನ್ನಡದಲ್ಲಿ ಏನಾದರೂ ಈಸಿಯಾಗಿ ಕೇಳಿ ಸರ್, ಹೇಳ್ಬಿಡ್ತೀನಿ ನಾನು. ಪ್ಲೀಸ್ ಸರ್, ಪ್ಲೀಸ್ ಸರ್. ಈಸಿ ಆಗಿರೋದು ಕನ್ನಡದಲ್ಲಿ. ಓಕೆ, ನಿನ್ನ ಪಾಯಿಂಟ್ಗೆ ಬರ್ತೀನಿ. ಐ ವಿಲ್ ಕಮ್ ಟು ಯೋರ್ ಪಾಯಿಂಟ್. ಸಿಗರೆಟ್ ಎಷ್ಟು? 5 ರೂಪಾಯಿ ಸರ್. ನಮ್ಮ ಪಾರ್ಟಿನೇ. ವೆರಿ ಗುಡ್, ವೆರಿ ಗುಡ್. ಎಣ್ಣೆ ಅವಾಗ ಸ್ವಲ್ಪ ಫುಲ್ಲ ಲೈಟ್? ಲೈಟ್ ಇಲ್ಲ ಸರ್, ಲೈಟ್ ಇಲ್ಲ ಸರ್, ಲೈಟ್. ಸಮಾಚಾರ ಸರ್ 2 ವರ್ಷದಿಂದ ಇತ್ತು, ಈಗಿಲ್ಲ. ಎಲ್ಲ ಕೆಲಸ ಕೊಟ್ಟಿದ್ಯಾ, ಕಂಪ್ಲೀಟ್ ಮ್ಯಾನ್. ಆಮೇಲೆ ಇರ್ಲಿ. ಆಮೇಲೆ ಬೇರೆ 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 ಇನ್ನು ಒಂದೇ ಒಂದು ಕ್ವಶನ್ ಕೇಳ್ತೀನಿ. ನೀನು ಕರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಟ್ರೆ ಕೆಲಸ ಗ್ಯಾರಂಟಿ. ಕೇಳಿ ಸರ್. ಓಕೆ, ನಮ್ಮ ಆಫೀಸ್ ಪಕ್ಕದಲ್ಲಿ ಒಂದು ಟೆಂಟ್ ಇದೆ. ಕಾಮ ದಯಾಳು ಅಂತ ಸಿನಿಮಾ ಹಾಕಿದ್ದಾರೆ. ಯಾವುದು? ಕಾಮ ದಯಾಳು ಸಿನಿಮಾ. ನಮ್ಮ ಆಫೀಸಲ್ಲಿ ಏನು ಕೆಲಸ ಇಲ್ಲ. ಏನ್ ಮಾಡ್ತೀಯಾ? ಆಫೀಸಲ್ಲೇ ಇರ್ತೀನಿ ಸರ್. ಆಫೀಸಲ್ಲಿ ಏನು ಕೆಲಸ ಇಲ್ಲ ಅಂತ ಹೇಳಿದ್ನಲ್ಲ. ಇರ್ಲಿಲ್ಲ ಅಂದ್ರೂ ಆಫೀಸಲ್ಲೇ ಇರ್ತೀನಿ ಸರ್. ಯಾಕಯ್ಯ? ನೋಡಿದ ಪಿಕ್ಚರ್ ಎಷ್ಟಲ್ಲಿ ನೋಡ್ಲಿ ಸರ್. ಚೆನ್ನಾಗಿದೆ. ಆಮೇಲೆ ಇದೇ ತರ ಮಸಾಲೆ ತುಂಬಿಕೊಂಡಿರೋದು ಸಿನಿಮಾಗಳು ಯಾವ್ದಾರು? ಸರ್ ಜಂಗಲ್ ಮೇ ರಾಣಿ, ವಿಮಾನಲು ವಿಷಕನ್ಯಲು, ಅಂಧೇರಿ ರಾತ್ ಮೇ ದಿಯಾ ತೇ. ಆಮೇಲೆ ಸರ್ ಈ ತರ ತುಂಬಾ ನೋಡಿದೀನಿ, ಹೆಸರು ನೆನಪಾಗ್ತಿಲ್ಲ. ಇಂಥ ಸಿನಿಮಾಗಳಿಗೆಲ್ಲ ಹೆಸರು ಹಾಕ್ಬೇಕಲ್ವಾ? Shut up, you idiot, fool, stupid, nonsense. Get out of my office. Yes, nonsense. ಏನ್ ಸರ್ ಇಷ್ಟೊಂದು ಕಾಮಿಡಿ ಮಾಡ್ತಿದ್ರೆ, ಡಮ್ಮಿ ಪೀಸ್ ತರ ಆಡ್ತಿರಲ್ಲ ಸರ್.
ನನ್ ಮೇಲೆ ಕೈ ಮಾಡ್ತೀಯಾ? ಯಾವ ಲೋಫರ್ ನನ್ ಮಗನು ನಿನ್ನ ಇಂಟರ್ವ್ಯೂಗೆ ಕಳಿಸ್ತವನು? ಯಾವ ಲೋಫರ್? ಏನ ಹೇಳಿದ್ ನೀನ? ಯಾವ ಲೋಫರ್ ನನ್ ಮಗನ ನಿನ್ನ ಇಂಟರ್ವ್ಯೂ ಕಳಿಸ್ತವನು? ಲೋಫರ್ ಅಂತ ಹೇಳ್ತೀಯ? ನಮ್ಮ ಅಪ್ಪ ಕಳ್ಸಿದ್ ನನ್ನ, ನಮ್ಮ ಅಪ್ಪನೇ ಲೋಫರ್ ಅಂತೆ. ಕರಡಿ ನನ್ನ ಮಗನೇ. ಡೋಂಟ್ ಕಮ್ ಟು ದಟ್ ಪಾಯಿಂಟ್. ಯಾವನ ನಿನ್ನ ಮ್ಯಾನೇಜರ್ ಮಾಡಿದಲೇ? ಟೆಂಟ್ ಸಿನಿಮಾ ಬಗ್ಗೆ ಮಾತಾಡ್ತೀವ ನಾವು, ಡಮ್ಮಿ ಪೀಸ್. ನಾನ್ ಲೋಕಲ್ ಅಂದ್ರೆ ನನ್ಕಿಂತ ಲೋಕಲ್ ಅಲ್ಲ ನೀನು. ಡೈರೆಕ್ಟರ್ ಡಿಜಾಂಗೋ ಬದುಕೊಂಡೆ ನೀನು. ಏನೇ ಇದು ಗೆಟಪ್? ಕಟ್ಟೇಳ್ಬಿಡ, ಬರೀ ಆಕ್ಷನ್ ಅಷ್ಟೇ. अरे तेरी माँ की कसम, खून पी जाएंगे हम, मारो धम का धम, एक्शन. ಹತ್ತೇರಿ. ಏಯ್, ಇದು ಹಿಂದಿ ಫಿಲ್ಮಾ? ನಾನ್ ಡೇಟ್ಸ್ ಎಲ್ಲ ಕೊಡಕ್ಕಾಗಲ್ಲ. अरे कन्नड़ समय AK-77 ಪ್ರತಾಪು मेरे को आंख मारता है रे. वो खिलाड़ियों का खिलाड़ी है, कुछ भी मारने दो. ಪ್ರತಾಪು मेरे को ಚುಮ್ಮು देता है रे. ಎಂತ ರಸಿಕನೋ, ಕ್ಯಾಪ್ ಅಲ್ಲಿ ಹೊಡೆದ್ಬಿಟ್ಟ. ಯಾಕೋ ಓವರ್ ಆಯ್ತು. ಅಕ್ಕ ನೀನ್ ನಿಂತಿರೋ ಲೂ ಲೂ ಏಯ್, ಲೂ ಕಲ್ಲೇನೋ ಅಲ್ಲ ಆ. ಲೂ ಲೇ, ಹುಲ್ಲೇನೋ? ಅಲ್ಲ. ನಿಂತಿರೋ ಹುಲ್ ಪಕ್ಕ ತುಪ್ಪಾಕಿದೆ, ತಗೊಂಡ್ ತುಟ್ಬಿಡಕ್ಕ. ಇದು ಅದಕ್ಕಿಂತ ವಕ್ರವಾಗಿದೆ, ಸುಟ್ಬಿಡಕ. ये डरते ही नहीं रे. ಪೈತಾ ಈ ಚೈಸಾರೆ. ಮಾರ್ರೆ, ಮಾರ್ 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 ಮಾರ್. ಅಯ್ಯೋ ಅಕ್ಕ, ಡೈರೆಕ್ಟ್ ರಕ್ತ ದುರ್ಸ್ಕೊಂಡು ಡೈರೆಕ್ಷನ್ ಮಾಡ್ತಾವ್ರಕ್ಕ. ಬಾಬಾ ಬಾಬಾ, ಪೊಸಿಷನ್ ತಗೋ, ಕಮಾನ್ ಇಲ್ಲಿ ಮಾರೋ, ಇಲ್ಲಿ ಮಾರೋ, ಇಲ್ಲಿ ಮಾರೋ. ಏನ್ ಡೈರೆಕ್ಟರ್ ಬಾಯಲ್ಲಿ ಹೊಗೆ ಬರ್ತಾ ಇದೆ? ಅಲ್ಲೇ ಚಿಮ್ನಿಲಿ ಹೋಗೆ ಬರ್ತಾ ಇದೆ ಅಂದ್ರೆ ಅಡಿಗೆ ಮನೆಗೆ ಬೆಂಕಿ ಬಿದ್ದಿದೆ ಅಂತ ಅಲ್ವೇನೋ ಅರ್ಥ. ಅಯ್ಯೋ, ಮೊದಲೇ ರೆಸ್ಟ್ ಅಲ್ಲಿ ಇತ್ತು, ಪರ್ಮನೆಂಟ್ ಆಗಿ ಮಲಗಿಸ್ಬಿಟ್ನಲ್ಲೋ. ಆದ್ರೂ ಕಟ್ಟಂಗಿಲ್ಲ. ಓಕೆ ಆಕ್ಷನ್. ಅಯ್ಯೋ, ಎಂತ ಮೂಡ್ ಕ್ರಿಯೇಟ್ ಆಗ್ತಾ ಇದೆ ಈ ಟೈಮಲ್ಲೇ. ಬುಲೆಟ್ ಅಲ್ಲಿ ಏಟ್ ಬಿಡ್ಬೇಕಾ? ಅಯ್ಯೋ, ಅಕ್ಕ ಅವರೇ ಕಟ್ ಮಾತ್ರ ಆಳಂಗಿಲ್ಲ, ಅಯ್ಯೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಬರೀ ಆಕ್ಟನ್. ಅಕ್ಕ ಅವಳೆ ಕಟ್ ಮಾತ್ರ ಆಳಂಗಿಲ್ಲ. ಅಯ್ಯೋ, ನಿಮ್ ಮಕ್ಕಳು ನೋಡು, ಅವಳು ಜನಭಂಗ, ಋಷಿಭಂಗ, ಮಾನಭಂಗ, ಊರ್ ಭಂಗ ಮಾಡ್ತಾವ್ನೋ. ಅಯ್ಯೋ, ಡೈರೆಕ್ಟ್ರೆ ಹಂಗಂದ್ರೆ ಏನು? ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ನಿಮ್ ಮಕ್ಕಳನ್ನ ರೇಪ್ ಮಾಡ್ತಾವ್ನೋ. ಮತ್ತಾಪು ಪ್ರತಾಪು ಇದು ಬೇಕೋರೆ. ಲೇ, ಡುಯೆಟ್ ಹೋಗ್ತಾವ್ರ, ನಿಮ್ ಮಕ್ಕನಿಗೆ ಏನಾರು ಹೆಚ್ಚು ಕಡಿಮೆ ಮಾಡ್ಬಿಟ್ಟನು. ಹೋಗ್ರು. ಏನಪ್ಪ ಮಂಡ್ಯ ಬೆಂಚ್ ಮ್ಯಾಗ ಕೂತು ಪೇಪರ್ ನೋಡ್ಲಿಕತ್ತಿ? ಲೇ, ಪೇಪರ್ ಓದೋದಕ್ಕೆ ನಿಮ್ ತರ ಸಾಕ್ಷರತಾ ಕಾರ್ಯಕ್ರಮದವನೇನ ನಾನು. ಮ್ಯಾಟ್ರು ಓದ್ತೀನಲ್ಲೇ, ಮ್ಯಾಟ್ರು. ಬರೀ ನಿಂದೆ ನೋಡ್ಕೊಂಡ್ರೆ ಹೆಂಗಪ್ಪ, ನಮ್ದು ನೋಡು. ಏನ್ನ ಭವಿಷ್ಯ. ಲೇ, ನಿಮ್ ಮಕ್ಕಕ್ಕೆ ಒಂದು ರಾಶಿ, ಒಂದು ನಕ್ಷತ್ರ. ಲೇ, ನಿಮ್ಗೆಲ್ಲ ಭವಿಷ್ಯ ಇದೆಯೇನ್ರು? ನಿಮ್ಮಪ್ಪ ನಿಮ್ಮಮ್ಮ ನಿಮ್ಗೆ ಜಾತಕ ಬರ್ಸೋರೇನೋ ಪಿಂಡ. ಈ ಅಡ್ನಾಮ್ದೊಂದು ನಿಲ್ಲು, ನಿಂದು ನ್ಯೂಟ್ರಲ್ಲು, ಈ ಎರಡು ಪ್ರಾರಬ್ಧಗಳಿಗೆ ಡೇಟಾ ಬರ್ತೇ ಇಲ್ಲ. ಏನೋಪ್ಪ, ನಮ್ಮ ದೃಶ್ಯ ಚೇಂಜ್ ಆದ್ಮೇಲೆ ನಿಮ್ಗಳು ಹಣೆ ಬರ ಚೇಂಜ್ ಆಗ್ಬೋದೇನೋ ಅಷ್ಟೇ. ಹೋಗ್ಲಿ ಬಿಡಪ್ಪ, ಹಾ. ನಿನ್ನ ಟ್ರ್ಯಾಕ್ ಮೇಲೆ ನಮ್ಮ ಟ್ರೈನ್ ಹೋಗ್ಲಿ. ಹಾ. ನಿಂದೇ ನಿತ್ಯ ಭವಿಷ್ಯ ಇದೆ ಅಂತ ನೋಡ್ಬಿಡು. ನಿಮ್ಮ ಬಾಳಿನ ದಾರಿಯಲ್ಲಿ ಎದುರು ದಿಕ್ಕಿನಿಂದ ಕನ್ಯಾಮಣಿ ಪ್ರವೇಶ, ರಾಜಯೋಗ ಪ್ರಾಪ್ತಿ. ಓಸಿ ಅದೃಷ್ಟ ಬಿಡಬೇಡಿ. ಯಾರಪ್ಪ ಅದು ಕನ್ಯೆ ನಿನ್ ದಾರಿಲ್ ಬರ್ತಾ ಇರೋದು? ಎವಿ ಎಂತ ಚಂದುಳ್ಳಿ ಚೆಲ್ವಿ ಬರ್ಲಿಕತ್ತಾಳೆ. ಲೋ, ನಿನ್ನ ಸುಂದರಿನ ನಿನ್ನ ಶತ್ರು ಯಾರಾದ್ರೂ ಲಾಕ್ ಮಾಡ್ಕೊಳ್ಕಿಂತ ಮುಂಚೆ ನೀನು ಹೋಗಿ ಲಾಕ್ ಮಾಡ್ಕೊಂಡ್ಬಿಡು. ಇಲ್ಲಾಂದ್ರೆ ನಿನ್ನ ಬಾಳು ನ್ಯೂಟ್ರಲ್ ಆಗ್ಬಿಡುತ್ತೆ. ರನ್ನಿಂಗ್ ರೇಸ್ ಬರುತ್ತಾ? ಮತ್ ಓಡಮ್ಮ. ಓಡ್ಬೇಕು ರಾಜಾ. ಇದು ನಂದು. ಈ ನನ್ ಮಗ ಯಾಕೆ ಇಲ್ಲಿಗೆ ಬಂದ?
ಅಯ್ಯೋ ಬಾಳೆನ್ ಸಿಪ್ಪೆ. ಕರಿಯ ನಾಯಿ. ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ ಹಲೋ. ನಾನ್ಸೆನ್ಸ್. ಏಯ್ ನೀನ್ ಯಾಕೋ ಆಟ ಬಂದ? ನೀನ್ ಯಾಕೋ ಅಡ್ಡ ಬಂದೆ? ಆ ಹುಡುಗಿನ ಹಿಟ್ಕೊಳಕ್ ಬಂದ ಬೀಳ್ಸ್ಕೊಳಕ್ ಬಂದ? ಅವಳು ನಿನ್ನ ಅತ್ತಿಗೆ ಕಣೋ ಮರಿ. ಯಾರು ನಿನ್ಗ ಅದಕ್ಕೆ? ಇದೇ ಬೇಡ ಅನ್ನೋದು. ಕೈ ತೋರ್ಸ್ಬೇಡ. ಇದೆಲ್ಲ ಕಾಮನ್ ಹೀರೋಗಳು ಮಾಡೋ ಫೈಟ್. ಕರೆಕ್ಟ್ ಹೇಳಿದೆ. ಬಾರೋ ಬಾರೋ ಡಾಕ್ ಫೈಟ್. ಏನ್ರ ಇದು ನಾಯಿಗಳ ತರ ಕಚ್ಚಾಡ್ತಾ ಇದೀರಲ್ಲ? ಏನೋ ಮನ್ಮತ, ಬೀದಿಲ್ ಹೋಗೋ ಹುಡುಗಿರಲ್ಲ ನಿಂಗೇನ್ ರತಿ ತರನ ಕಾಣಿಸ್ತಾರೆ? ಅಯ್ಯ ಬಾಸ್, ಏನ್ ಬಾಸ್, ನನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಬಾಸ್. ಹುಡುಗಿರಂದ್ರೆ ನನಗೆ ದೇವ್ರ ಸಮಾನ ಬಾಸ್. ಹಂಗೆ ಮುಟ್ಟಿ ಆರ್ತಿ ತರ ಕಣ್ಣಿಗೆ ಹೊತ್ಕೊಂಡ್ಬಿಡ್ತೀನಿ ಬಾಸ್, ಹೊತ್ಕೊಂಡ್ಬಿಡ್ತೀನಿ. ಆದ್ರೂ ನನ್ನ ಮಗನ ವಿಷಯದಲ್ಲಿ ನೀನ್ ಅಡ್ಡ ಯಾಕ್ರೋ? ಯಾಕೋ ನೋಡಿ ಬಾಸ್, ಈ ನನ್ನ ಮಗ ಕಲಾಸ್ಪುರದಲ್ಲಿ ಜೊತೆಲಿದ್ದ ಹೊಡೆದ, ಹುಡುಗಿ ಮಿಸ್ ಆದ್ಲು. ಸುಂಟ್ರಗಾಳಿ ಇಲ್ಲಿ ಹಿಂದೆಯಿಂದ ಹೊಡೆದ, ಹುಡುಗಿ ಮಿಸ್ ಆದ್ಲು. ಈಗ ಆಯ್ತಲ್ಲ ಕಡೆ ಅಂತ ನನ್ನ ಮಗ ಸ್ಟ್ರೈಟ್ ಆಗಿ ಹೊಡಿತಾವನೆ. ಇವತ್ತು ಇವನೇ ಮಿಸ್. ನೋಡ್ರೋ, ಹುಡುಗಿ ನೋಡಿದಿಕ್ಕೇನೆ ಆಗ್ಲೇ ಬೀದಿಗೆ ಬಂದ್ಬಿಟ್ಟಿದ್ದೀರಾ. ಇನ್ನು ಅವಳಿಂದ ಫಾಲೋ ಮಾಡಿದ್ರೆ ಖಂಡಿತ ಮೋರಿ ಸೇರ್ಕೊಂಡ್ಬಿಡ್ತೀರಾ. ಹುಡುಗಿರಿಂದ ಹೋದವ್ರು ಯಾರು ಉದ್ದಾರ ಆಗಿಲ್ಲ ಕಣ್ರೋ. ನೋಡ್ದ ಬಾಸ್ ಎಷ್ಟು ಪರ್ಫೆಕ್ಟ್ ಆಗಿ ಹೇಳ್ತಾವ್ರೆ. ಕೇಳಿಸ್ಕೋ. ಕೇಳ್ಕೊಳಪ್ಪ. ಅದ್ ಸರಿ, ಏನಪ್ಪಾ ಮನ್ಮತ, ಇಷ್ಟ ದಿನ ಇಲ್ಲಿ ಕಾಣ್ಲೇ ಇಲ್ಲ? ಬಿಸ್ನೆಸ್ ಅಂಬಿ ಮೈನಾ ಸೈಡ ನೋಡ್ದ, ಅದಕ್ಕೆ ಇವ್ನ ವಿಷಯದಲ್ಲಿ ನೋಡಿ ಬಾಸ್. ಅದ್ ಸರಿ, ಈಗೇನ್ ಬಂದಿದ್ದು? ಬಾಸ್, ಬೆಂಗಳೂರಲ್ಲಿ ಯಾವ ಸೈಟ್ ಕೈ ಹಾಕಿದ್ರು ಲಿಟಿಕೇಶನ್ ಬಾಸ್. ಬಿಸ್ನೆಸ್ ಅಲ್ಲಿ ಬರ್ಕತ್ತಿಲ್ಲ. ಅದಕ್ಕೆ ನಿಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟು ಯಾವ್ದಾರ ಅಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಬಿಸ್ನೆಸ್ ಕೊಟ್ಬಿಟ್ರೆ ಬಲಕಾಗಿ ಸೆಟ್ಲ್ ಆಗ್ಬಿಡೋಣ ಅಂತ. ಅವ್ನ್ ಸೆಟ್ಲ್ ಮಾಡಕ್ ಹೋಗಿ ನೀನ್ ಸೆಟ್ಲ್ ಆಗ್ಬಿಡ್ತೀಯ. ಅವ್ನ್ ಲಾಭ ಇಲ್ದ್ರೆ ಯಾವ್ದು ಲಾಭಿ ಮಾಡಲ್ಲ. ಲೇ, ಎ ಫ್ರೆಂಡ್ ಇನ್ ನೀಡ್, ಎ ಫ್ರೆಂಡ್ ಇನ್ ಡೀಡ್. ಏನೋ ಇಂಗ್ಲಿಷ್ ಬೈತಾವ್ ನೀನು. ನಿನ್ನ ಇವನ್ ಕಷ್ಟಕ್ಕೆ ನೀನ್ ಆದ್ರೆ ನಿನ್ ಕಷ್ಟಕ್ಕೆ ಇವನ್ ಆಗ್ತಾನೆ ಅಂತ ಅರ್ಥ. ಈಗ ಏನಪ್ಪಾ, ಯಜಮಾನ್ರ ಹತ್ರ ಮಾತಾಡ್ಬೇಕು ತಾನೆ? ನಾನ್ ಮಾತಾಡ್ತೀನಿ, ನೀನ್ ಹೋಗು. ಅಷ್ಟು ಮಾಡಿ ಬಾಸ್. ನೀವು ಬನ್ನೂರ್ ಕಡೆ ಬಂದಾಗ ನಾವು ಕೈಮಾ ಉಂಡೆ ಮಾಡಿಸಿ ತಂದ್ಕೊಡ್ತೀನಿ ಅನ್ನೋ. ತೆಗಿಯ ಬಾಚಿಂಗೆ ಗುಡ್ ದೋಸ್ತಿ ಬಿಟ್ಟು. ಸರ್ ಬಂದ ನೋಡಿ ಸರ್. 1970 nobody has touched me sir, not even my ears. See him sir, nonsense. ಸರಿಯಾಗಿ ಇರ್ತಾನೆ, ಇಕ್ಕಿಸ್ಕೋ. ಸರ್, ಅವ್ರು ನಾನು ಬೈದೆ ಅಂತ ಹೇಳಿದ್ರ ಸರ್? ನಾನು ಹೊಡೆದೆ ಅಂತ ಹೇಳಿದ್ರ ಸರ್? ಯಾಕೆ ಹೊಡೆದೆ ಅಂತ ಹೇಳಿದ್ರ ಸರ್ ಅವರು? ರಮೇಶ್ ಸರ್, ಒಂದ್ ನಿಮಿಷ ಸರ್ ಪ್ಲೀಸ್. ಏನೋ ಓದ್ತಾವನಲ್ಲಪ್ಪ, ಓದ್ಲಿ ಓದ್ಲಿ. ಈ ಕ್ರೇಜಿ ಕಣ್ಣಲ್ಲಿ ಏನ್ ಕಿತ್ಕೋತಾನೆ? ಏ ಪಾಂಡು, ಏನ್ ಸರ್? ಅಲ್ಲ, ಎಣ್ಣೆ ಸಿಗರೇಟ್ ಹೊಡಿತೀನೋ ಅಂತ ಕೇಳಿದೆ, ಅದನ್ನ ಹೇಳದ್ನಾ? ಇಲ್ವಲ್ಲ. ಇಲ್ವಾ? ಅಲ್ಲ, ಅಡ್ಜಸ್ಟ್ಮೆಂಟು ಏನಾದ್ರು ಹುಡುಗಿರ್ ಸಮಾಚಾರ ಇದೆಯಾ ಅಂತ ಇದನ್ನೆಲ್ಲ ಕೇಳ್ತಾರ? ಅಯ್ಯೋ, ನಾನೇ ಹೇಳ್ಬಿಟ್ನಾ? ಇನ್ನೇನ್ ಹೇಳ್ದೆ ಸರ್ ಅವನು? ಇದನ್ನೆಲ್ಲ ಕೇಳ್ದವ್ರು ಅದನ್ನ ಕೇಳ್ತಾ ಇರ್ತೀರಾ ಸರ್? ಕ್ರೇಜಿ ಕರ್ನಲ್ ಏನ್ ಮಾಡ್ತಾನೆ ಅಂತ ಕೇಳ್ತೀರಾ? ಯು ಆರ್ ಫೈರ್ಡ್ ಔಟ್. ಐ ಆಮ್ ಸಾರಿ ಸರ್, ಐ ಆಮ್ ವೆರಿ ವೆರಿ ಸಾರಿ ಸರ್. ಕಾಲು ಹಿಡ್ಕೊಂಡ್ಬಿಟ್ನೆ. ಎಸ್, ಯು ಆರ್ ಎಕ್ಸ್ಕ್ಯೂಸ್ ಔಟ್. ಹೋಗ್ರಿ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಟೈಮ್ ನಿನ್ ಕಾಲಿಗೆ ಬೀಳುವಾಗ ನಿನ್ನ ಪ್ಯಾಂಟ್ ಎಳಿಲಿಲ್ಲ, ಬಾಂಡುನೇ ಇಲ್ಲ. ಬಾಸ್ ಮುಂದೆ ನನ್ನ ಮಾನ ಕಳೆದೆ, ಬಾಯ್ ಬಿಟ್ಟು ಹೇಳೋಕ್ಕಾಗದಿರೋದನ್ನೆಲ್ಲ ಕಳೆದೆ. ನನ್ನ ಪಾಯಿಂಟ್ಗೆ ಫುಲ್ ಸ್ಟಾಪ್ ಇಟ್ಟೆ ಅಲ್ವಾ? ನೀನಿಲ್ಲಿ ಕಳೆಯೋ ಒಂದೊಂದು ಕ್ಷಣನು ನರಕಾನೆ ಕಾಣೋ. ಐ ಆಮ್ ವರ್ಜಿನ್. ಹಲೋ, ಇದು ನಿಮ್ಮ ಹಳೆ ಟಿ ಶರ್ಟ್ ಅಲ್ವಾ? ಹೇಗಾದ್ರೂ ಮಾಡಿ ಹೀರೋ ಆಗ್ಬಿಡ್ಬೇಕಲ್ಲ. ಅಯ್ಯಯ್ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರಿಸ್ರಪ್ಪ. ಹೆಲ್ಪ್ ಹಿಮ್ ಪ್ಲೀಸ್. ಬೆಳಗ್ಗೆನೆ ಶಾಂಪೂ ನುಂಗ್ಬಿಟ್ಟವನೆ. ಅದು ಪಿಟ್ಸ್. ಫಿಟ್ಸಾ? ಅಯ್ಯೋ, ಫಿಟ್ಸ್ ಅಂತಲ್ಲಪ್ಪ. ಕಾಲ್ ಆಂಬ್ಯುಲೆನ್ಸ್ 106 ಪ್ಲೀಸ್. ಸರ್ 108 ಸರ್. ನೀನ್ ಯೋಗಿತೆಗೆ ಯಾರೋ ಒಂದು ಕರೆಯಮ್ಮ. ಯಾರಾದ್ರೂ ಒಂದು ಕಬ್ಬು ಪೀಸ್ ತಂದ್ಕೊಡ್ರಿ. ಎಷ್ಟೊತ್ತಿಗೆ ನೀನ್ ಬಾಯ್? ಸಾರಿ ಸರ್. ತೋರ್ಸು, ತೋರ್ಸೋ. ತೋರಿಸ್ತೀನಿ. ಶ್ರುತಿ ಮುಂದೆ ಹೀರೋ ಆಗಿ ನನ್ನ ಹತ್ರ ಕೀ ಇದೆ. ಅಯ್ಯೋ, ಓವರ್ ಆಕ್ಟಿಂಗ್ ಮಾಡ್ಬೇಡ ಕಣೋ. ನಾನು ಹೇಳ್ದಷ್ಟೇ ಕಾಸು ಕೊಡೋದು, ಅದ್ರ ಮೇಲೆ 5 ಪೈಸೆ ಕೊಡಲ್ಲ. ಸೆಕ್ಯೂರಿಟಿ, ನಿಮ್ ಹೆಂಗಸರು
ಕೊಡಲ್ಲ. ತುಂಬಾ ಒಳ್ಳೆಯವನು. ಸೈಡ್ ಪ್ಲೀಸ್. ಹೀರೋ ಆಗ್ಬಿಟ್ನೆ. ಹೌದ್ರಿ, ಅವನ್ ರಿಯಲ್ ಹೀರೋ. ನಾವು ನೀವು ಗಂಡ್ಸು ಅನ್ಕೊಳ್ಳೋದು ವೇಸ್ಟ್. ನನ್ ಗಂಡಸ್ತನದ ಮೇಲೆ ಯಾಕಪ್ಪ ನಿನಗೆ ಡೌಟ್? ಅದ್ರ ಮೇಲೆ ಡೌಟ್. ಏನಲ್ಲೇ ನಂದು ಸರ್ನಿಲಕ್ ಆಗ್ತಿಲ್ಲ ದಡ್ಡ ಬರ ಸೆಡೆ ಬಂತ ದಬಾಕೊಳ್ಳಲೇ ಫುಲ್ ಕುಡಿದು ಬಿಟ್ಟವನೆ. ಇದೇನಪ್ಪ ವಾಂತಿನೂ ಲಕ್ಷ್ಮಣ ರೇಖೆ ರೇಂಜಲ್ಲಿ ಹಾಕವನೆ. ಮೆತ್ತಗೆ ದಾಟ್ಕೊಳ್ಳಮ್ಮ. ದಾಟ್ಕೊಂತಂದೆ. ಇದೇ ಮನೆ ಇದೇನಪ್ಪ? ಕರೆಕ್ಟ್ ನೋಡಿ ಹೇಳಪ್ಪ. ರೂಲ್ಸ್ ಪ್ರಕಾರ ನಮ್ಮ ಅವನ ಮನೆ ಮುಂದೆ ಮಾತ್ರ ಫೈಟ್ ಮಾಡಬೇಕು. ಕರೆಕ್ಟ್ ನೋಡಿ ಹೇಳ. ಸರ್, ಲೆಕ್ಕಾಚಾರದ ಪ್ರಕಾರ ಈ ಮನೇಲಿ ಇವತ್ತು ನನ್ ಫಸ್ಟ್ ನೈಟ್ ಆಗ್ಬೇಕು. ಮಿಸ್ ಆಯ್ತು. ಹೆಂಗಿರ್ಬೇಕಾಗಿತ್ತ ಹಿಂಗಿಲ್ಲ, ಹೆಂಗಿದೀನಿ. ಎರಡು ಒಂದೇ ಬಿಡಪ್ಪ. ಫಸ್ಟ್ ನೈಟ್ ಅಲ್ಲೂ ನೀನ್ ನಿದ್ರೆ ಮಾಡ್ತಿರ್ಲಿಲ್ಲ, ಈಗಲೂ ನಿದ್ರೆ ಮಾಡ್ತಾ ಇಲ್ಲ ಅಷ್ಟೇ. ಸಾರಿ. ಶ್ರುತಿ ಸುಮ್ಮನೆ ನೋಡ, ಕಣ್ಣು ನೋಡ್ದೆ ಹುಡುಗರನ್ನ ಹಾಳು ಮಾಡೋ ಹುಡುಗಿರನ್ನ ಹುಡ್ಸಿರೋ ತಂದೆರ್ನ ಕಲ್ಲು ನೋಡ್ದೆ ಕರಿಬೇಕು. ನಾನು ಕರಿತೀನಿ ನೋಡು ಕಲ್ಲು. ಬರೋ ಎದುರ್ಕೊಂಬಿಟ್ಟ. ಅಯ್ಯ, ಇಲ್ಲ ಮಿಸ್ ಆಯ್ತು ಸ್ವಲ್ಪ. ಯಾರ ಹುಚ್ಚ ಒಯ್ಯೋದು? ಹೂವೆಲ್ಲ ಬಾಡೋಗಲ್ವಾ? ಮನೇಲಿರೋ ಹೂವನ ಬಾರಕ್ ಬಿಟ್ಬಿಟ್ಟು ಇಲ್ಲಿರೋ ಹೂವದ ಬಗ್ಗೆ ತಲೆ ಕೆಲ್ಸಕ್ ಬೇಡ. ಬಾರಲೇ ಬರ ಆಸ್ಕಿಂಗ್ ಕಮಾಂಡ್. ನಿನ್ ಯೋಗ್ಯತೆಗೆ ಒಂದಿಲ್ಲ ಬಾಳ್ಸಕ್ಕಾಗ್ಲಿಲ್ಲ, ಹುಡ್ಕೊಂಬಂದ್ ಜಗಳ ಮಾಡ್ತೀಯ. ನೀನ್ ಇದಕ್ಕೆ ಸರಿ, ಸಂಸಾರ ಮಾಡಕ್ಕಲ್ಲ. ನಿನ್ ಜೊತೆ ಏನ್ ಮಾತಾಡೋದು? ಶ್ರುತಿನ ಕರಿಯಪ್ಪ. ನಾನೆಲ್ಲ ಹೇಳಿದ್ದು ಶ್ರುತಿನೇ. ನೀನ್ ಸರಿ ಹೋಗೋದಕ್ಕೆ ಇನ್ನೊಂದ್ ಜನ್ಮನೇ ಬೇಕು. ಶ್ರುತಿ ಹೆಸರಲ್ಲಿ ನೀನೆಲ್ಲ ಹೇಳಕ್ ಬರ್ಬೇಡ ನನಗೆ. ಇವನಿಗೆ ನನ್ ಕಂಡ್ರೆ ಹೊಟ್ಟೆ ಊರಿ. ಹೊಟ್ಟೆ ಊರಿ. ನಿನ್ ಬಗ್ಗೆ ಎಷ್ಟು ಹೇಳಿದ್ರು ನಂಬ್ಲಿಲ್ಲ, ಅದಕ್ಕೆ ಸುಳ್ಳು ಕರ್ಕೊಂಡೋದಿಲ್ಲ. ಸುಮ್ನೆ ಹುಡುಗಿರ ಹತ್ರ ಸುಳ್ಳು ಹೇಳ್ದೆ ಸಂಸಾರ ಮಾಡಕ್ಕೆ ಆ ದೇವ್ರದೇನು ಸಾಧ್ಯ ಇಲ್ಲ. ಸುಮ್ನೆ ಇವನ ಹತ್ರ ಏನ್ ಮಾತಾಡೋದು? ಶ್ರುತಿ ಇವಾಗೇನ್ ಶ್ರುತಿನ ಕರೆಸ್ತಾ ಇಲ್ಲ, ನಾವೇ ಒಳಗ್ ಬರೋದ. ಇದ್ಯಾಕ್ ಸರ್ ತಲೆ ಕೆಳಗೊಂಡ್ಕೊಂಡ್ ಮಾತಾಡ್ತೀರಾ? ತಲೆ ಎತ್ ಮಾತಾಡಿ ಸರ್. ಇನ್ನೇನಪ್ಪ, ಪಂಚಾಯತ್ ತೆಗೆದ್ ಮೇಲ್ ಕಟ್ಕೊಂಡು ಸೀನ್ ತೋರಿಸ್ತಾ ಇದ್ರೆ ನನ್ ಕೈಲಂತೂ ನೋಡಕ್ಕಾಗಲ್ಲ. ಲೆನ್ಸ್ ಬರ್ ಹಾಕಿದ್ದೀನಿ, ಹತ್ರ ಕಾಣಿಸುತ್ತಪ್ಪ. ತುಂಬಾ ಥ್ಯಾಂಕ್ಸ್ ಅಣ್ಣ. ನಾನ್ ತಲೆ ಎತ್ ಮಾತಾಡ್ತಿಲ್ವಾ ಸರ್? ಅಯ್ಯೋ, ನಿಮ್ ಮಾವನಪ್ಪ ಮಾತಾಡಿದಿರ್ಲಿ, ನೋಡಿದ್ರು ತಪ್ಪಿಲ್ಲ. ನಮ್ ಟೈಮ್ ಖರಾಬ್ ಆಗ್ಬಿಟ್ಟಿದ್ಯಲ್ಲಪ್ಪ. ಕರೆಂಟ್ ಇಲ್ದಾರ ಸ್ವಿಚ್ಗೆ ಕೈ ಹಾಕಿದ್ರು ಕರೆಂಟ್ ಹೊಡಿತಿದೆ. ಇವಾಗೇನ್ ಹಿಂಗೆ ಮಾತಾಡ್ತಾನೆ ಇರ್ಬೇಕಾ? ಇಲ್ಲ, ಕೆಲ್ಸನೂ ಮಾಡೋಣ. ನೋಡಿ ಮತ್ತೆ ಬಶೀರ್ ಬಾಯ್ ಮಗಳು ವಿಷಯ ಹೇಳಿದ್ನಲ್ಲ, ಮನೆ ಮುಂದೆ ಕುಡ್ಕೊಂಡು ಜಗಳ ಮಾಡ್ತಾ ಇದ್ದಾರೆ. ಬೇಗ ಬನ್ನಿ ಬಶೀರ್ ಬಾಯ್, ಬೇಗ ಬನ್ನಿ. ಪಾಟ್ ಎಲ್ಲ ಹೊಡೆದಾಕಿದ್ದಾರೆ. बसर भाई तुम्हें मालूम मैं कौन मालूम? मैं तेरा बीवी का देवर मियां मत कर इसको. तेरा कुंडी में चर्बी इधरे आदर रे आदर दे. बाहर लो कुछका खा लो आजा. ಏನೋ ನಾನು ರೋಡಿನೇ. ನೀನ್ ಯಾವ ಸೀಮೆ ರೋಡಿನಲ್ಲಿ? ನನ್ನಂತ ಕಾಮಿಡಿ ಪೀಸ್ ಮೇಲೆ ಕೈ ಮಾಡಕ್ ಆಗಿಲ್ಲ. ರೋಡಿ ಅಂತ ರೋಡಿ ತಮಾಷೆ ಮಾಡ್ತಾವನ್ ಗುರು. ಪಾಟ್ ಎಲ್ಲ ಕೆಳಗಾಗಿ ವೇಸ್ಟ್ ಮಾಡಬೇಡ. ಒಂದು ಪಾಟ್ ಡೈರೆಕ್ಟ್ ಆಗಿ ತೆಗೆದು ತಲೆ ಮೇಲೆ ನೋಡಿ, ಅದ್ರಲ್ಲಿರೋ ಎಲ್ಲ ಮಣ್ಣುಗಳು ತಲೆ ಮೇಲೆ ಆಡ್ಕೊಂಡು ಬೆಳಗ್ಗೆ ಎಷ್ಟೊತ್ತಿಗೆ 4 ಕೊತ್ತಂಬರಿ ಸೊಪ್ಪಾರ ಬಂದಿರ್ಬೇಕು. ನಮ್ಮ ಮಾಮೂಲು ಹೊಡ್ದಾಕ್ಬಿಡ್ತಾನೆ. ಅವರು ನಮ್ಮ ಹುಡುಗರೇ ಕಣ, ಕರ್ಕೊಂಬರ. ಇದ್ಯಾವ್ದು ಎಣ್ಣೆ ಕಡೆನೆ ಇನ್ಸ್ಪೆಕ್ಟರ್ ಮಾಡ್ಬಿಟ್ಟವ್ರೆ. ನಿಂತ್ಕೊಂಡ್ರೆ ನನ್ ಸೊಂಟದ ತನಕ ಬರಲ್ಲ. ಎಷ್ಟೋ ಮಾತಾಡ್ತೀಯ. ಇವ್ನು ಭುಜದ ತನಕ ಬಂದಿದ್ರೆ ಇವ್ರ ಅಕ್ಕನ ಕೊಟ್ಟು ಏನ್ ಮದುವೆ ಮಾಡ್ತಿದ್ನ. ಏನೋ ಹೇಳ್ದಂಗಿತ್ತು. ನಾ ಬಾಯೇ ಬಿಟ್ಟಿಲ್ಲ ಬಾಸ್. ವಾಂತಿ ಮಾಡ್ತಾರ. ಮಂಡಿ ಕಾಲಿಂದ ಇಳಿಸ್ರಪ್ಪ ಬಾಸ್. ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೂ ಜಾಸ್ತಿ ಕುಡಿತಾರೆ ಬಾಸ್ ಅಲ್ವಾ? ನಿಮ್ ಮುಖ ನೋಡಿದ್ನಲ್ಲ ಬಾಸ್, ವಾಂತಿ ಸರಿ ಬಾಸ್. ಏನ್ ಸರ್, ಒಂದ್ ಹುಡುಗಿ ಬಂದು ಹುಡುಗನಿಂದ ಮೋಸ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ರೆ ಹಿಂದೆ ಮುಂದೆ ನೋಡದೆ ಹುಡುಗನ್ ಒಳಗಾಕ್ತೀರ. ಅದೇ ಹುಡುಗ ಬಂದು ಹುಡುಗಿಯಿಂದ ಮೋಸ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ರು ಹಿಂದೆ ಮುಂದೆ ನೋಡಿದ್ರೆ ಹುಡುಗನ್ನೇ ಒಳಗಾಕ್ತೀರ. ಯಾಕೆ ಸರ್? ಪ್ರಪಂಚನೇ ಹಂಗಪ್ಪ.
ಇಲ್ಲಿ ಗಂಡಸರ್ ನ್ಯಾಯ ಕೇಳಕ್ ಹೋಗ್ಬಾರ್ದು. ನನ್ ವಿಷಯನೇ ತಗೋ. ನನ್ನ ಹೆಂಡತಿ ಕೇಳಿದನ್ನ ಕೊಡಿಸ್ಲಿಲ್ಲ ಅನ್ಬಿಟ್ಟು ನನ್ನನ್ನೇ ಒಳಗಾಕ್ಸ್ಬಿಟ್ಟಿದ್ಲು. ಅಯ್ಯೋ ಪೊಲೀಸ್ನವ್ರೆ ಪೊಲೀಸು ಅಂತ ನೋಡ್ಲಿಲ್ಲ, ಅರ್ಧ ಗಂಟೆ ಹಾಕೊಂಡ್ ರುಬ್ಬಿದ್ರೆ ರುಬ್ಲಿ, ಅದನ್ನ ಟಿವಿನವರು ಇಡೀ ದಿನ ಹಾಕೊಂಡ್ ರುಬ್ಬಿದ್ರು. ಟೈಟ್ಲ್ ಏನ್ ಗೊತ್ತಾ? ಪೊಲೀಸಪ್ಪ ಡೌರಿ ಬೇಕೇನಪ್ಪ. ಇನ್ನೊಂದ್ ಚಾನೆಲ್ ನಲ್ಲಿ ಪೊಲೀಸಪ್ಪನ್ಗೆ ರಿಮ್ಯಾಂಡು. ನೋಡಕ್ ಪಾಪದ ಹುಡುಗನ್ ತರ ಕಾಣ್ತಾ ಇದ್ಯಾ. ಆ ಹುಡುಗಿ ತಂಟೆಗ್ ಮಾತ್ರ ಹೋಗ್ಬೇಡ. ಹೆಣ್ಣ ನೋವನ್ನ ಹೆಂಡಾನೆ ಮರ್ಸೋದು. ಏಯ್ ನಾನು ಹೇಳಿಲ್ವ ನಾವು ಬಾಸ್ ಎಷ್ಟು ಒಳ್ಳೆಯವರು ಅಂತ. ಎಷ್ಟು ಒಳ್ಳೆ ಮನ್ಸು ನೋಡು. ನಡಿ ಮಚ್ಚ ಹೋಗ್ಬಿಡ. ಅವನ್ ಹೋಗ್ಲಿ, ನೀನ್ ಇರಯ್ಯ. ಏನ್ ಕುಡ್ದ್ಬಿಟ್ಟು ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ದ? ಏನಿಲ್ಲ ಬಾ, ಎಣ್ಣೆ ಹಟ್ಟಲ್ಲಿ ಏನಾರು ಮಾತಾಡ್ಬಿಟ್ಟೆ. ಇದು ಬಿಡು ಬಾಸ್, ಬಶೀರ್ ಬಾಯಿಗೆ ಬೈದಿದ್ ನೀನೇನಾರು ಕೇಳಿಸ್ಕೊಂಡಿದ್ರೆ ಅಷ್ಟೇ. ನಾನೇ ಬಶೀರ್ ಬಾಯ್. अयो तेरी माँ की कसम, गलती हो गई बा. वो क्या हो गया मालूम है? बच्चों के साथ मिल के थोड़ा खराब गेम हो गई. तो अम्मा की कसम में, अब्दुल का उसम में, नेक्स्ट टाइम ऐसा गलती नहीं होता बा. ऑटो पकड़ के चली जाती. छोड़ ऑटो नको बा. क्यों बा? या जीप के अंदर वॉमिट तेरा बाप क्लीन करता. ओ हमने वॉमिट क्लीन करने को डाल रही सो. हमने क्या कारपोरेशन ने तोर्सु ಹೋಗಲೇ ಹೋಗ. ಬಸ್ 6 ತಿಂಗಳಿಂದ ಯಾವನ ತೋರ್ಸು ಅಂತ ಕೋತಿ ಮಾಡ್ತೇವನಿ ಬಾ. ಮೈ ಬತಾರವನ್ನ ಮೈ ತೋರಿಸ್ತಾ ಇದೀನಲ್ಲ, ಇಲ್ಲಿ ವಾಮಿಟ್ ಕ್ಲೀನ್ ಮಾಡು ಹೋಗು. ಅಲ್ಲೋಡು ಕಳ್ಳಿ ಇವಾಡು ಕುಳ್ಳಿ ಬರೀ ಅಲ್ಲಿಗಿದ್ದೋದೇ ಆಗೋಯ್ತು. ಇದನ್ನ ತಗೊಂಡೋಗಿ ಆ ಹುಡುಗಿ ಕೊಟ್ಟು ಬನ್ನಿ. ಇವಾಗ ಪ್ರಪೋಸ್ ಮಾಡಿ ಬಿಡ್ತೀನಿ. ಮಳ್ಳಿಗೆ ಇವಾಡು ಚಲೆ ಜಾವ್. ಇವಾಳು ಆ ಕುಳ್ಳಿ ಇವಾಳು. ಅಮ್ಮ ಆಮೇಲೆ ನೀವೇನಿಲ್ಲಿ? ಪಿಪಿ ಓದಕ್ ಬಂದಿದ್ದೀನಿ. ನಾವು ಅಷ್ಟೇ ಡೋಲ್ ಹೊಡ್ಯಕ್ ಬಂದಿದ್ದೀವಿ. ಬಾಸ್ ಯಾಕಮ್ಮ ನೀವಿಲ್ಲಿ? ಕಂಸಾಳೆ ಹೊಡ್ಯಕ್ ಬಂದಿದ್ದೀವಿ. ನೀನ್ ಏನ್ ಮಾಡ್ದೆ ಗೊತ್ತೇನೋ? ಏನು ಮಾಡಿಲ್ಲ ಬಾಸ್, ಇನ್ನು ಬರೀ ಮಾತುಕತೆ. ಮಾತುಕತೆ ತನಕ ಬಂದ್ಬಿಡ್ತಾ. ಇನ್ಮೇಲೆ ಹುಡುಗಿನ ನೋಡೋದಾಗ್ಲಿ, ಮಾತಾಡೋದಾಗ್ಲಿ, ಟಚ್ ಮಾಡೋದಾಗ್ಲಿ ಮಾಡಿದ್ರೆ ಈ ಜಾಗದಲ್ಲಿ ಮರದಾಗ್ಬಿಡುತ್ತೆ. ಅವಳು ಯಾರು ಅಂತ ಗೊತ್ತೇನೆ? ಅವಳು ನಮ್ ಬಾಸ್ಗೆ ಬಾವಿ ವೈಫು. ಇವರು ಧರ್ಮೇಂದ್ರ ಅಲ್ಲ, ಅವಳು ಹೇಮಮ್ಮ ನೀನಿದ್ದಂಗೆ. ಓ ಡ್ರೀಮ್ ಗರ್ಲ್. ಬಾಸ್ ನಿಮ್ಗಿನ್ನೂ ಮದ್ವೆ ಆಗಿಲ್ವಾ? ಇಲ್ಲಪ್ಪ. ವಯಸ್ಸು? ಚಿಕ್ಕ ವಯಸ್ಸು, ಜಸ್ಟ್ 45. ಅವ್ರು ನಿನ್ನ ಕೇಳ್ತಾ ಹೇಳು ಅಂತ ನಾನು ನಿನ್ ಕೇಳಿದ್ನ. ಅಲ್ಲ ಬಾಸ್, ಒಂದ್ ಮಾತು ಹೇಳ್ತೀನಿ, ಇನ್ 5-6 ವರ್ಷ ಹೋದ್ರೆ ಆಯುಸ್ಸೇ ಮುಗ್ದೋಗುತ್ತೆ. ಇವಾಗ ಯಾಕೆ ಬಾಸ್ ಮದುವೆ? ಅಲ್ಲ ನೀವು ಕಷ್ಟಪಟ್ಟು ಮನೆ ಕಟ್ಕೊಂಡು ಬೇರೆ ಯಾರೋ ವಾಸ ಮಾಡಕ್ ಯಾಕೆ ಬಾಸ್ ಬಿಟ್ಕೊಡ್ತೀವಿ? ನಾನಿದ್ದೀನಲ್ಲ, ಇವ್ರ ಬೈಕ್ ನಾನೇ ಓಡಿಸೋದು, ಪಾರ್ಕಿಂಗು ನಾನೇ ಮಾಡೋದು. ಹೇಳ್ಕೋಬೇಕಾ? ಆಯ್ತಾ? ಆಯ್ತು ಸರಿ ಮಾತಾಡಿ. ನನ್ನ 3ನೇ ಕಣ್ಣು ತೆಗೆದಿದ್ದು ನೀನ್ ಇನ್ನೂ ನೋಡಿಲ್ಲ. ಹೊರೆ ಬಂದ್ಬಿಟ್ಟೈತದು. ಹೊರೆ ತೆಗೆದು ನೋಡ್ತೀನಿ. ತೋರ್ಸಿ. ಮದುವೆ ಮನೆಗೆ ಬಂದ್ವಾ, ಊಟ ಮಾಡಿದ್ವಾ, ಚೀರೋಟಿ ಲಾಡು ಬ್ಯಾಗಿಗೆ ಹಾಕೊಂಡ್ವಾ, ತಾಂಬ್ಲ ತಗೊಂಡು ಬೀಡ ತಿಂದ್ಬಿಟ್ಟು ಓದ್ವಾ ಅಂತಿರ್ಬೇಕು. ನಿನ್ ಕೆಲ್ಸ ಆಯ್ತು ಬಾಸ್. ಒಂದ್ ಚಿಕ್ಕ ಡೌಟ್ ಹೇಳು. ಆ ಹುಡುಗಿನ ನೀವ್ ಏನ್ ನೋಡಿ ಇಷ್ಟಪಟ್ರಿ ಬಾಸ್? ఇప్పుడు అడుగు స్టోరీ ಹೇಳಿ ಬಾಸ್. ಬ್ಯೂಟಿಯಲ್ಲಿ ದೀಪಿಕಾ ಪಡ್ಕೋಣೆ, ಅವಳು ನಕ್ರೆ ಜೆನಿಲಿಯಾ, ರಮ್ಯಾ ಹೈಟು, ತಮನ್ನಾ ವೈಟು, ಪೂಜಾ ಸೈಟು, ಕಾಜೋಲ್ದು ಕಣ್ಣು, ಅನುಷ್ಕಾ ಸೊಂಟ, ಶ್ರುತಿ ಹಾಸನ್ ಕಂಠ. ಓ ಮೈ ಗಾಡ್, ನಮ್ಮ ಮಲ್ಲಿಗೆಪುರದಲ್ಲಿ ಅಂತ ಬ್ಯೂಟಿ ಇಲ್ಲ ಕೊಡು. ಐ ಲವ್ ಹರ್, ಐ ವಾಂಟ್ ಹರ್. ನಾನು ಬರ್ತೀನಿ ಬಾಸ್. ಆಯ್ತು ನೋಡಿ ಪಾಪ. ಬರಲಿ ಬಾಸ್. ಏನೋ ನಿನ್ನ ಹೆಸರು? ಧೋನಿ ಬಾಸ್. ದೊಣ್ಣೆಯಲ್ಲಿ ಬ್ಯಾಟಲ್ಲಿ ಮ್ಯಾಚ್ ಆಡೋದು ಮಾತ್ರ ಯೂಸ್ ಮಾಡ್ತೀನಿ ಬಾಸ್. ಬರ್ಲಾ ಬಾಸ್? ಬರ್ತೀನಿ. ಪ್ರಕಾಶ ಹುಡುಗ ಅಲ್ಲೂ ಡಕ್ಕಲ್ಲಿದ್ದಂಗವನೇ. ಮದುವೆ ಮನೆಯಲ್ಲಿ ಮಿರ್ಚಿ ಲೈಟ್ ಅಲ್ಲಿ ಫ್ರೆಡ್ ಲೈಟ್ ಮ್ಯಾಚ್ ಏನಾರು ಆಡ್ಬಿಡ್ತಾನ. ಅದಕ್ಕೆ ಸ್ಟೋರ್ ರೂಮ್ ಅಲ್ಲಿ ಭಟ್ರ ಜೊತೆ ವಡೆನ್ನು ಟೀ ಕುಡ್ಕೊಂಡು ಸಿಮ್ಮುಗಳ ತರ ವಾಚ್ ಮಾಡ್ತಾರೆ. ಡಾಕ್ಟ್ರು ಕೊನೆದಾಗ ಚೆಕ್ ಮಾಡಿದ ಪೇಷಂಟೇ ಆ ಯೋಗರಾಜ್ ಹೆಂಡತಿ. ಏನ್ ಗಂಡಸೆ ಅವತ್ತು ಅವಳನ್ನ ಚೆಕ್ ಮಾಡಕ್ಕೆ ಅಂತ ಒಳಗೋದವರು ಈ ರೀತಿ ಬಿದ್ದ್ಬಿಟ್ಟಿದ್ದಾರೆ. ಅಲ್ಲೇನ್ ನೋಡ್ ಬಿದ್ರು ಅಂತ ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತು, ಏನ ನೋಡಿ ಮೂರ್ಛೆ ಹೋಗಿದ್ದಾಳೆ ಅಂತ ನನಗೆ ಗೊತ್ತು. ಅದ ತರ್ತೀನಿ, ತಂದು ನಿನ್ ಕಣ್ಣು ಮುಂದೆ ತೋರಿಸ್ತೀನಿ. ಜಯಲೆ
ಜಯ ಅವಳ ಗಂಡನ ಜೊತೆ ಹನಿಮೂನ್ ಹೋಗಿದ್ದಾಳೆ. ಯಾರನ್ನ ಕೇಳಿ ಕಳ್ಸಿದ್ರಿ ಹನಿಮೂನ್ಗೆ? ನಾನು ಒಪ್ಪಲ್ಲ, ಇದಕ್ ನಾನು ಒಪ್ಪಲ್ಲ. ಯಾರನ್ನ ಯಾಕ್ರಿ ಕೇಳ್ಬೇಕು? ಅವ್ರ ಗಂಡ ಹೆಂಡತಿ ಹನಿಮೂನಿಗೆ ಹೋದ್ರೆ ನಿಮ್ದೇನ್ರಿ? ಯಾರು ಹೇಳ್ತೆ? ಈ ಹನಿಮೂನ್ ನಡೆಯೋದಿಲ್ಲ, ನಡೆಯೋಕ್ ನಾನ್ ಬಿಡೋದು ಇಲ್ಲ. ಜಯ ಈ ಪ್ರಪಂಚದಲ್ಲಿ ಯಾವ ಮೂಲಲ್ಲಿದ್ರು ನಾನ್ ಕಂಡಿಡಿತೀನಿ. ಲುಕ್, ಐ ವಿಲ್ ಸ್ಟಾಪ್ ದಟ್ ಹನಿಮೂನ್. ಗೋವಿಂದ, ಏನ್ ಸರ್? ನಾವು ಆಚೆ ಹೋಗ್ತಾ ಇದೀವಿ. ಯಾರೇ ಬಂದ್ ಕೇಳಿದ್ರು ಜಯ ಮಂಗಳೂರಿಗೆ ಹನಿಮೂನಿಗೆ ಹೋಗಿರೋ ವಿಚಾರ ಮಾತ್ರ ಹೇಳ್ಬಾರ್ದು. ಈ ಮನೆನ ಭದ್ರವಾಗಿ ನೋಡ್ಕೋಬೇಕು. ಓಕೆ. ಜೈನ್ನ ಮದುವೆ ಆಗೋದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಸಂಪೂರ್ಣವಾಗಿ ಒಪ್ಪಿಗೆ ನೀಡಿದ್ದಾರೆ. ತಗೊಳ್ಳಿ ಸ್ವೀಟ್ಸ್. ಇದೆಲ್ಲ ನನಗೆ ಕೇಳ್ತಾರೆ. ಜಯ ಎಲ್ಲಿ? ಯೋಗಿ ಜೊತೆ ಹನಿಮೂನ್ಗೆ ಹೋಗಿದ್ದಾಳೆ. ಯೋಗಿ ಜೊತೆ ಹನಿಮೂನ್ಗ? ಒಂದು ಹೆಣ್ಣನ್ನ ಬಲವಂತವಾಗಿ ಹನಿಮೂನ್ ಕರ್ಕೊಂಡು ಹೋಗೋದು ಕಾನೂನು ಪ್ರಕಾರ ಅಪರಾಧ. IPC ಸೆಕ್ಷನ್ 319 ಪ್ರಕಾರ 30,000 ರೂಪಾಯಿ ದಂಡ, 3 ವರ್ಷ ಜೈಲು. ಗೊತ್ತಿಲ್ಲ ನಿನ್ಗೆ? ಅದನ್ನ ಕಟ್ಕೊಂಡು ನನಗೇನಾಗಬೇಕು? ಜಯ ಎಲ್ಲಪ್ಪ? ಇವನ್ ಜೊತೆ ಹೋಗಿ ಜೈನ್ ಸೇರ್ಕೋಬೇಕು. ಜಾಗ ಇಲ್ಲಿ ಅಂತ ಹೇಳ್ಬೇಕು ಅಂದ್ರೆ ಓನ್ಲಿ 5,000. ನಾನೇ ಜೊತೆಲಿ ಬಂದು ಜಾಗ ತೋರಿಸಿ ಹೆಲ್ಪ್ ಮಾಡ್ಬೇಕಾದ್ರೆ 500 ರೂಪಾಯಿ ಅಷ್ಟೇ. ಒಂದ್ ನಿಮಿಷ. ಲಗೇಜ್ ರೆಡಿ ಮಾಡ್ಕೊಳ್ಳೋದು ಒಳ್ಳೇದು. 1 2 3 4 5 ತಗೋ 500 ರೂಪಾಯಿ. ಮಂಗಳೂರು. ಥ್ಯಾಂಕ್ ಯು. ಅಂದ್ರೆ ನಾನ್ ಬೇಡವಾ? ನೆಕ್ಸ್ಟ್ ಜಯ ಎಲ್ಲಿ? ಹನಿಮೂನ್ಗೆ ಹೋಗಿದ್ದಾಳೆ. ಏನು? ಆಗಸ್ಟ್ 15ಕ್ಕೆ ನಾನು ಫಿಲಂ ರಿಲೀಸ್ ಮಾಡ್ಬೇಕು ಅನ್ಕೊಂಡಿದೀನಿ, ಅವಳು ಮಗು ರಿಲೀಸ್ ಮಾಡಕ್ ಹೋಗಿದ್ದಾಳ. ನಾನ್ ಯಾರು? ಪ್ರೊಡಕ್ಷನ್ ಮ್ಯಾನೇಜರ್ ಪಾಯ್ಸನ್ ಪ್ರತಾಪ್. ಎಷ್ಟು ಪಿಕ್ಚರ್ಗಳನ್ನ ಮಧ್ಯಕ್ಕೆ ನಿಲ್ಸಿಲ್ಲ. ಆಫ್ಟರ್ ಆಲ್ ಈ ಹನಿಮೂನ್ ನಿಲ್ಸಕ್ಕಾಗಲ್ವಾ? ಜಯ ಎಲ್ಲಿ? ಇವನು ನನ್ ಬಿಟ್ಟೋಗ್ಬಿಟ್ರೆ ಬರೀ ಜಾಗ ತೋರ್ಸಕ್ಕೆ 500 ರೂಪಾಯಿ. ನಾನೇ ಜೊತೆಲಿ ಬಂದು ಜಾಗ ತೋರಿಸಿ ಹೆಲ್ಪ್ ಮಾಡ್ಬೇಕು ಅಂದ್ರೆ 5,000. ಹೋಗ ತವ 500. ಮಂಗಳೂರು. ಥ್ಯಾಂಕ್ಸ್. ನಾನು ಯಾರಿಗೂ ಬೇಡವಾ? ಕುಡಿಯತ್ ಕಲ್ತು ಹಾಳ ಹೋಗ್ಬಿಟ್ಟೆ. ಜಯ ಯೋಗಿ ಜೊತೆಲಿ ಹನಿಮೂನ್ಗೆ ಹೋಗಿದ್ದಾಳೆ. ಹನಿಮೂನ? ಇಲ್ಲಿ ಹೇಳಲ್ಲ, ತೋರಿಸ್ತೀನಿ. ಯಾಕೆ ನಿಮ್ಗೂ ಅವಳ ಮೇಲೆ ಇದ? ಅವಳು ಹೆಣ್ಣು ವೇಷದಲ್ಲಿರೋ ಗಂಡಸು. ಗಂಡು ಅಂತ ಗೊತ್ತಿದ್ದು ಮತ್ತೆ ಯಾಕೆ ಹಿಡುಕ್ತಾ ಇದ್ದೀರಾ? ಅಯ್ಯೋ ನನಗಲ್ಲಪ್ಪ, ನನ್ನ ಹೆಂಡತಿಗೆ. ಅಯ್ಯೋ ಸರ್, ಯಾಕೆ? ನೀವೆಷ್ಟು ಒಳ್ಳೆಯವರು ಸರ್. ಯಾಕಪ್ಪ? ಹೆಂಡತಿಗೋಸ್ಕರ ಎಷ್ಟೊಂದು ತ್ಯಾಗ ಮಾಡ್ತಾ ಇದ್ದೀರಾ? ರಕ್ತ ಕಣ್ಣೀರಿನ ಯಾಕೋ ಗೋವಿಂದ ಅಳ್ತಿದೀಯಾ? ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿರ್ಬೇಕಾದ್ರೆ ನಮ್ಮಪ್ಪ ಪುಣ್ಯಾತ್ಮ ಯಾವಾಗಲೂ ಬಾಯಿ ಬಡ್ಕೋತಿದ್ದ. ಲೇ ಮಗನೇ, ಮುಚ್ಕೊಂಡು ಸ್ಕೂಲ್ಗೆ ಹೋಗು ಅಂತ. ಅವನ ಮಾತನ್ನ ಕ್ಯಾರೆ ಅಂತಾನು ಕೇಳಿದೆ. ಕೇರ್ ಮಾಡದೆ ಹೋಗಿದ್ದಕ್ಕೆ ಇವತ್ತು ನನ್ನ ಜೀವನ ಅಂಡು ಸುಟ್ಟು ಬೆಕ್ಕು ಥರ ಆಗೋಗಿದೆ ಅಪ್ಪ. ಸರಿಯಾಗಿ ಹೇಳೋ, ಏನಾಯ್ತು? ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ನನಗೆ ಮಾವಿನಕಾಯಿ ಇಷ್ಟ ಇಲ್ಲ, ಸಾರಿ. ಅಣ್ಣ, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಿನ್ನ ಗರ್ಲ್ ಫ್ರೆಂಡ್ ತಗೋಣ. ಅವಳಿಗೆ ಮಾವಿನಕಾಯಿ ಹುಳಿ ತಿನ್ನೋ ಟೈಮ್ ಇನ್ನು ಬಂದಿಲ್ಲ. ಎಗರ್ಕಾಳ. ಹೌದಾ ಅಣ್ಣ? ಒಂದ್ ನಿಮಿಷ ಅಣ್ಣ, ಈ ನರ ದೌರ್ಬಲ್ಯಕ್ಕೆ ನಮ್ಮಪ್ಪ ಖಡಕ್ ಆಗಿರೋ ನಾಟಿ ಔಷಧಿ ಕೊಡ್ತಾನೆ. ಇಲ್ಲೇ ಅಣ್ಣ, ಗೇಟ್ ಹತ್ರ ಅವನೇ. ನೀವು ಅಂದ್ರೆ ಕುಡಿಸ್ಬಿಡ್ತೀನಿ, ತಗತ್ತೀರಾ? ಮಗನೇಲೇ, ನನಗೆ ನರಗಳ ದೌರ್ಬಲ್ಯ ಇದೆ ಅಂತ ಹೇಳ್ತೀಯನೋ? ಮೊಕ್ಕದ ಮೇಲೆ ಹೊಡೆದಾಕ್ಬಿಡ್ತೀನಿ. ಚಾಕು ತಗೊಂಡು ಒಟ್ಟೆ ಚುಚ್ಚಕ್ ಆಯ್ತು ಬಿಡಪ್ಪ. ನೀವು ಅಪ್ಪರಿಗಿರ್ಬೋದ ನರಗಳ ದೌರ್ಬಲ್ಯ, ನನಗಲ್ಲ. ಹಾಯ್ ಕೋ ಮಲ, ಹೇಗಿದ್ಯಾ? 10 ನಿಮಿಷದಿಂದ ಕಾಯ್ತಾ ಇದ್ದೀನಿ ನಾನಿಲ್ಲಿ. ಏನ್ ಅನ್ಕೊಂಡಿದ್ಯಾ ನೀನ್ ನನ್ನ? ಅಯ್ಯೋ, ನಾನ್ ಕರೆಕ್ಟ್ ಟೈಮ್ಗೆ ಬಂದೆ. ಆ ಮಾವಿನಕಾಯಿ ಮಾರೋನ್ ಇದನ್ರ ನೀನು ನನ್ನ ಅರ್ಥ ಮಾಡ್ಕೊಂತಾ ಇಲ್ಲ. ನನ್ನ ಕೇಳ್ಕೊ. ಒಂದೇ ಒಂದ್ ಮಾವಿನಕಾಯ ಬೇಡ ಅಣ್ಣ, ನಾಟಿ ಔಷಧಿ ಕಚಡ ನನ್ನ ಮಗನ್ ತಂದು ಏನು ಮಾಡೋದು ನಾಳೆ? ಇವತ್ತಿನ ಸಾಯಿಸ್ತಾ ನಾನು ನಿನ್ನೆಷ್ಟು ಪ್ರೀತಿ ಮಾಡಿದ್ರು ನನ್ನ ಮೇಲೆ ಅನುಮಾನ ಪಡ್ತೀಯಾ? ನೋಡಿ ಮಗ, ನಿನ್ಗೆ ತಲೆ ಕೆಟ್ಟಿದ್ಯಾ? ಹುಚ್ಚು ತರ ಕೈಯಕ್ಕೆ ಹೋಗ್ತಾ ಇದ್ಯಾ? ಇದು ಹುಚ್ಚಾಟನೂ ಅಲ್ಲ, ಹುಡುಗಾಟನೂ ಅಲ್ಲ. ಪ್ರೇಮದ ಸಂಕೇತ, ಪ್ರೇಮದ ಆಕ್ರೋಶ.
ಪ್ರೇಮದ ಕಾಣಿಕೆ. ಮತ್ತಿನ್ನೇನೋ ನಿನ್ನ ಪ್ರೀತಿಗೆ ಫಿದಾ ಆಗ್ಬಿಟ್ಟು ತಪ್ಕೊಂಡ್ಬಿಟ್ಟು ಲೊಚ್ಚ ಲೊಚ್ಚ ಅಂತ ಮುತ್ ಕೊಟ್ಬಿಟ್ಟಿರ್ತಾಳೆ. ಮತ್ತೆ ಚಿಂಪಾಂಜಿ ನನ್ ಮಗ್ನೆ, ನನಗ್ ಮೊದ್ಲೇ ಡೌಟ್ ಇತ್ತು ಪಕ್ಕದ ಬಿದಿ ಕಮಲ ಮತ್ತೆ ನಿನ್ ಮಧ್ಯೆ ಕುಚ್ ಕುಚ್ ನಡೀತಾ ಇದೆ ಅಂತ. ಈಗ ನಿನ್ ಮನ್ಸಲ್ಲಿರೋದು ಕೈ ಮೇಲೆ ಬಂತು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಯ್ತು. ಕೋಮಲ ಅಂತ ಬರೆಯೋ ಬದಲು ಕಮಲ ಅಂತ ಗೀಚ್ಕೊಂಡ್ಬಿಟ್ಟಿದ್ದೆ. ಏನ್ ಮಾಡ್ತೀಯಾ, ಇವತ್ತಳ ನಾಳೆ ನನ್ನ ಮನ್ಸನ್ನ ಅರ್ಥ ಮಾಡ್ಕೊಂಡು ನನ್ನನ್ನು ಬಂದು ಸೇರ್ತಾಳೆ ಅನ್ಕೊಂಡಿದ್ದೆ. ಅವಳಾಗ್ಲೇ ಯಾವೊಂದು ಸೊಂಟೆ ಹಿಡ್ಕೊಂಡು ಗಲ್ಲಿ ಗಾಸಿಪ್ ಮಾಡ್ತಾವಳೆ. ಸುಬ್ರಹ್ಮಣ್ಯ, ನೀನೇ ಹೇಳು, ನಾನೇನು ತಮಿಳ್ನಾಡು ತರ ಕಾವೇರಿ ನೀರ್ ಕೇಳಿದ್ನ, ಇಲ್ಲ ಪಾಕಿಸ್ತಾನದವ್ರ ತರ ಕಾಶ್ಮೀರ ಕೇಳಿದ್ನ, ಇಲ್ಲ ರಾವಣನ್ ತರ ಕಂಡವ್ರ ಹೆಂಡತಿನ ಕೇಳಿದ್ನ? ನನ್ನ ಪ್ರೀತಿನ ಕೇಳಿದೆ, ಕೊಡ್ಲಿಲ್ವೇ? ಕೊಡ್ಲೇ ಇಲ್ವೇ? ಲೇ ಗೋವಿಂದ, ಈಗಿನ ಕಾಲದ ಹುಡುಗಿರ್ನ ನಂಬ್ಕೊಂಡು ಫೀಲ್ ಮಾಡ್ಕೊಂಡು ಗೊಳೋ ಅಂತಿದ್ಯಲ್ಲ, ಬಿಟಾಕೋ ಇದನ್ನ. ಪಟಾಕ ಹತ್ರ ತಪ್ಪಿಸ್ಕೊಂಡು ಜಂಗಲ್ ಕಣಿವೆ ದಾಟಾಯ್ತು. ಇನ್ನು ಬಾಂಬೆಗೆ ಹೋಗಿ ಡೈರೆಕ್ಟರ್ ಆಗೋದೊಂದೇ ಬ್ಯಾಲೆನ್ಸ್. ಅಪ್ಪ ಯಾರು ನೀವು? ಹಸೀನಾ, ನಾನು ಪಸೀನಾ. ನಿಮ್ಮಮ್ಮ ಎಸಿನ ಇಲ್ಲ ಓಸಿನ? ಏನಂತೆ? ಅಲ್ಲ, ಅದು ಇಬ್ರು ಎಲ್ಲೋ ಹೋಗ್ತಾ ಇರಂಗಿದೆ. ಅದು ನಾವು ಬಾಂಬೆಗೆ ಹೋಗಿ ಫೋಟೋ ಶೂಟ್ ಹೀರೋಯಿನ್ ಆಗೋಕೆ. ಸೂಪರ್ ಸೂಪರ್. ಆ ತೊಂದ್ರೆನೇ ನೀವು ತಗೋಬಿಡಿ. ಐ ಆಮ್ ದ ಡೈರೆಕ್ಟರ್. ಹಂಗೆ ಸಿನಿಮಾ ತೆಗೇನ ಅಂತ ಹೋಗ್ತಾ ಇದ್ದೆ, ಸರಿಯಾದ ಟೈಮ್ಗೆ ಸರಿಯಾದ ಜಾಗಕ್ಕೆ ಬಂದು ತಗೊಳಕೊಂಡ್ರಿ. ನಾನು ನಿಮ್ಗೆ ಒಳ್ಳೆ ಲೈಫ್ ಕೊಡ್ತೀನಿ. ಹಾಗಾದ್ರೆ ಬೇಗ ನೋಡಿ ತೋರಿಸಿ. ನೋಡ್ತೇನೆ. ಬೇಗ ತೋರಿಸ್ಬಿಡ್ಬೇಕಂತೆ, ಸೌಂಡ್ ಇಲ್ಲದೆ ತೋರ್ಸಕ್ಕಾಗುತ್ತಾ? ಸಿನಿಮಾದಲ್ಲಿ ಸೌಂಡ್ ತಾನಾಗೇ ಬರುತ್ತೆ. ಸ್ಟಾರ್ಟ್ ದ ಸೌಂಡ್, ಆಕ್ಷನ್. ಚೋಲಿಕೆ ಪೀಚೆ ಚೆನ್ನಾಗಿತ್ತು, ಆದ್ರೆ ತುಂಬಾ ಪೀಚೆ ಆಗೋಯ್ತು. ಹೊಸದಾಗಿ ನೀಚೆ ಹಾಗೆ ಆ ಥರದ್ದೇನಿಲ್ವಾ? ಶೀಲಾಗೋಸ್ಕರ ಸಾಲ ಮಾಡಿ ಆದ್ರೂ ಸಿನಿಮಾ ಮಾಡ್ಬಿಡ್ತೀನಿ, ಆದ್ರೆ ಕನ್ನಡ ಬೇಕಲ್ವಾ? ಇದೆ. ಯಾವುದು? ಇದು ತುಂಬಾ ಚೆನ್ನಾಗಿದೆ, ಆದ್ರೆ ಇದಕ್ಕಿಂತ ಹೈ ವೋಲ್ಟೇಜ್ ಸಾಂಗು ಯಾವುದು ಇಲ್ವಾ? ಇದೆಯಲ್ಲ, ಹಾಕಿ ಮತ್ತೆ. ಸುಂಟರ ಗಾಡಿ ಡೋಲು ಪಟಿಸಿತು ಹುಡುಗನ್ನ, ಚೆಂಗು ಚೆಂಗಾಲಿ ಚೆಂಗು ಚೆಂಗಾಲಿ. ಗಾಳಿ ಬಂದ್ ಕಡೆ ತೂರ್ಕೊಳ್ಳಲ್ಲೋ. ತೂರ್ಕೊಂಡೆ. ಮತ್ತಪ್ಪ ಪ್ರತಾಪು, ನೀವೇನ್ರು? ಲೇ ಬಿಟ್ಬಿಟ್ರ. ನಮ್ಮ ಅಕ್ಕನ ಕಣ್ ತಪ್ಪಿ ನೀನೆಲ್ಲ ಹೋಗಕ್ ಆಗಲ್ಲ. ಹೇಳಿ ಮಿಸ್ಟರ್ ನಾಟಿ. ನಮ್ಮ ವೈದ್ಯಶಾಸ್ತ್ರದ ಪ್ರಕಾರ ಮೇಡಮ್ಮು ಯಾವುದೋ ನೋಡಬಾರ್ದನ್ನ ನೋಡಿ ತುಂಬಾನೇ ಭಯ ಬಿದ್ದಿದ್ದಾರೆ. ಇವ್ರು ಸರಿ ಹೋಗ್ಬೇಕಾದ್ರೆ ಅದೇನ್ ನೋಡಿ ಭಯ ಬಿದ್ದಿದಾರೋ ಅದನ್ನೇ ಮತ್ತೆ ಇವ್ರಿಗೊಂದ್ಸಾರಿ ತೋರ್ಸಿದ್ರೆ ಸಂಪೂರ್ಣವಾಗಿ ಗುಣವಾಗ್ತಾರೆ. ಅದೇನು ಅನ್ನೋದನ್ನ ಕಂಡಿಡಿರಿ. ಅಯ್ಯೋ, ಅದೇನ್ ನೋಡ್ಬಾರ್ದು ನೋಡಿ ಈ ರೀತಿ ಆಗಿದೆಯೇ? ಹಲೋ, ಹಾಯ್, ಹೂ ಇಸ್ ದಿಸ್?
ಕಂಡಿಡೀರಿ ನೋಡೋಣ. 2 ವರ್ಷದಿಂದ ಬಡ್ಡಿನೇ ಕೊಡದೆ ಓಡಾಡ್ತಾವನಲ್ಲ ಬಡ್ಡಿ ಮಗ ರಮೇಶ, ಅವ್ನು ಹೆಂಡತಿ ತಾನೆ? ಅಲ್ಲ. ಅಲ್ವಾ? ಪ್ಲೀಸ್ ಕ್ಲೂ ಕೊಡಮ್ಮ ಪ್ಲೀಸ್. ಹಾಸ್ಪಿಟಲ್? ಹಾ, ಏ ಡಾಕ್ಟರ್ ಮಲ್ಲಿಕಾ. ಅಲ್ಲ. ರಿಸೆಪ್ಷನಿಸ್ಟ್ ರಂಭಾ. ನೋ ನೋ. ಗೊತ್ತಾಯ್ತು ಬಿಡು, ಟಾಯ್ಲೆಟ್ ತೊಳಿಯ ತಾಯವ ತಾನೆ. ಚಿಚಿ ಇಲ್ಲಡ, ನಾನೇ ಒಂದು ಹಿಂಟ್ ಕೊಡ್ಲಾ? ಹಾ, ಹಾಸ್ಪಿಟಲ್ ಸ್ಟ್ರೆಚರ್. ಏ ಸ್ಟ್ರಕ್ಚರ್ ಸುಂದರಿ ನೀನಾ? ಏನಮ್ಮ ನೀನು, ನಿನ್ಗೆ ಅಡ್ರೆಸ್ ಕೊಟ್ಟಾಗಿಂದ ನನ್ನ ಅಡ್ರೆಸ್ ನನಗೆ ಮರ್ತೋಗಿದೆ. ಪ್ಲೀಸ್ 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 ನಿನ್ನ ಅಡ್ರೆಸ್ ಕೊಡಿ, ಈಗಲೇ ಬಂದ್ಬಿಡ್ತೀನಿ. ಮನೆ ಹಾಳ. ನನ್ನ ಅಡ್ರೆಸ್ ಇರಲಿ, ಮೊದಲು ನಾನು ಯಾರು ಅಂತ ತಿಳ್ಕೊಳ್ಳಿ. ನಾನು ಯೋಗರಾಜ್ ಹೆಂಡತಿ. ಅಯ್ಯೋ, ನೀನು ಯೋಗರಾಜ್ ಹೆಂಡತಿ ಆದ್ರೆ ನನಗೇನು, ಭೋಗರಾಜ್ ಹೆಂಡತಿ ಆದ್ರೆ ನನಗೇನು. ಅಡ್ರೆಸ್ ಕೊಡಮ್ಮ. ಒಂದು ನಿಮಿಷ, ಯೋಗರಾಜ್ ಹೆಂಡ್ತಿನ? ಯಾರು 3 ಕೋಟಿ ರೂಪಾಯಿ ದುಡ್ಡು ತಗೊಂಡು ನನಗೆ ಬಡ್ಡಿನೂ ಕೊಡದೆ ಸತಾಯಿಸ್ತವನಲ್ಲ ಆ ಯೋಗರಾಜ. ಮತ್ತೆ ಆ ಲಾಯರ್ ಆಫೀಸಲ್ಲಿ ಬೇರೆ ಯಾರ ಜೊತೆ ಓಡಾಡ್ತಿದ್ನಲ್ಲ, ಅವಳು ನನ್ನ ತಂಗಿ. ಇಬ್ಬಿಬ್ಬರನ್ನ ಮೇಂಟೈನ್ ಮಾಡ್ತಾವನ. ನೀವು ಮಾತ್ರ ಚೀಫ್ ಡಾಕ್ಟ್ರಿಂದ ಹಿಡ್ಕೊಂಡು ಟಾಯ್ಲೆಟ್ ಕ್ಲೀನ್ ಮಾಡೋಳ ತನಕ ಮೇಂಟೈನ್ ಮಾಡ್ತೀರಾ? ನಮ್ಮ ಯಜಮಾನ್ರು ಇಬ್ಬಿಬ್ಬರನ್ನ ಮೇಂಟೈನ್ ಮಾಡ್ಬಾರ್ದಾ? ಓಕೆ ಓಕೆ, ಅದು ಹೆಂಗನೇ ಇರಲಿ, ಅಡ್ರೆಸ್ ಕೊಡು ಪ್ಲೀಸ್, ನಾನು ಅವನ್ತಿದ್ದೆ. ಹಲೋ, ಹಾಯ್. ಎಂತ ಸುಂದ್ರಿ, ಬೇಗ ಬಂದ್ಬಿಟ್ರಾ? ಅಯ್ಯೋ ಎಂತ ಸ್ಟ್ರಾಂಗು, ಎಂತ ತುಪ್ಪ ತುಂಬಿಕೊಂಡಿರೋ ರಾಗಿಣಿನ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನಿಮ್ಮ ಸಿಸ್ಟರು ಹೀಗೆ ಇದಾರಾ? ಏನ್ ಗಂಡಸ್ತರ ಇದೆ ವಾಯ್ಸು? ತರ ಅಲ್ಲ ಕಣ, ಗಂಡಸೆ. ಕಿರ್ಚ್ಬೇಡ ಮಗನೇ, ಇನ್ಮೇಲೆ ನಾನು ಏನು ಹೇಳ್ತೀನೋ ಅದಕ್ಕೆಲ್ಲ ಸುಮ್ಮನೆ ಹ್ಞೂ ಹ್ಞೂ ಅಂತ ತಲೆ ಆಡಿಸ್ತಾ ಇರ್ಬೇಕು. ಇಲ್ಲ ಅಂದ್ರೆ ಆದ್ರೆ ಒಂದೇ ಒಂದು ಡೌಟ್, ಏನು? ನಿಮ್ಮ ಸಿಸ್ಟರು ಹೀಗೆ ಇದಾರಾ? ಏನಮ್ಮಾಯ್ತು? ಕೆಡ್ಸದ ಇಲ್ಲ ಸ್ವಾಮಿ. ಏನೋ ನೋಡ್ತಾ ಇದೀಯಾ? ನಿನ್ನ ಹೆಂಡತಿನ ಕೆಲಸಕ್ಕೆ ಬಂದವರಿಗೆ ತಾತನ ಹೊಡಿತಾರೆ, ನೀನೇನು ಸುಮ್ಮನೆ ಹೊಡಿ, ಚೆಚ್ಚು, ಹೋಗು. ಅಯ್ಯೋ ಮಾಮ, ಹಂಗೆಲ್ಲ ಮಾಡಬಾರ್ದು, ಕಾನೂನ್ನ ಕೈಗೆ ತಗೋಬಾರ್ದು. ಸ್ವಲ್ಪ ಸಮಾಧಾನ ಮಾಡಿ ಪ್ಲೀಸ್. ಹೌದು ಮಾವ, ಅದೆಲ್ಲ ತಪ್ಪು. ಯಾರಿಗೆ ಹೇಳ್ತಾ ಇದ್ದೀವಿ? ಹೊಡೆಯಲ್ಲ ಮಾಮ, ಯಾಕಂದ್ರೆ ಇವರಿಬ್ರು ಇವನ ಹತ್ರ 3 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. 3 ಕೋಟಿ ರೂಪಾಯಿ ಸಾಲ ಮಾಡಿದಾರ? ಅಷ್ಟೇ ಅಲ್ಲ, ಆಸ್ಪತ್ರೆಯಲ್ಲಿ ಡಾಕ್ಟರ್ ನೋಡಿ ಹೆದರ್ಕೊಂಡು ಹೋದೆ ಅಂತ ಎಲ್ಲರೂ ಅನ್ಕೊಂಡ್ರಲ್ಲ, ಎಲ್ಲ ಸುಳ್ಳು. ಯಾರೋ ನನ್ನನ್ನು ಕಿಡ್ನಾಪ್ ಮಾಡಿದ್ರು, ಆಮೇಲೆ ಅವರೇ ಕರ್ಕೊಂಡ್ ಬಂದ್ಬಿಟ್ರು. ಅವ್ರು ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ರು, ಇವ್ರು ಅವ್ರ ಹತ್ರ ಏನ್ ಇಸ್ಕೊಂಡಿದ್ರು, ಇನ್ನು ಏನೇನ್ ಫ್ರಾಡ್ ಕೆಲಸ ಮಾಡಿದಾರೋ ಆ ದೇವ್ರಿಗೆ ಏನ್ ಗೊತ್ತು. इनके साथ प्यार करके मैं बहुत बड़ा गलती कर दिया मामा. इसकी वजह से मेरे माँ बाप घर सब छोड़ के आ गई मामा, सब छोड़ के आ गई. ನಿನ್ನೆಲ್ಲ ದುಡ್ಡು ನಾನು ಕೊಡ್ತೀನಿ, ತೊಲಗೋ ಇಲ್ಲಿಂದ. ಸಮಾಧಾನ ಮಾಡು. ನಿಮ್ಮ ಗಬ್ಬು ಟೇಸ್ಟ್ಗೆ ಸಿಕ್ಕಿರೋ ಹಕ್ಕಿನ ಹೆಂಗೋ ಗುಬ್ರ ಹಾಕೊಂಡು ಏಜ್ ಬಾರೋಗಕ್ಕೆ ಮುಂಚೆನೆ ಹೆಂಗೋ ಅವ್ನು ಅಮ್ಕೊಂಡು ಮದುವೆ ಆಗೋಣ ಅಂತ ನಾನು ಪ್ಲಾನ್ ಮಾಡಿ ಇಷ್ಟು ದೊಡ್ಡ ಸ್ಟಾರ್ ಹೋಟ್ಲಲ್ಲಿ ಅರೇಂಜ್ ಮಾಡ್ಕೊಂಡ್ರೆ ಅವಳು ಇನ್ನೂ ನಾಪತ್ತೆ ಅಲ್ಲೋ. ಬಾಸ್, ಬೇರೆ ಯಾವನ್ನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಓಡೋಗ್ಬಿಟ್ಟಿರ್ಬೋದಾ ಬಾಸ್? ಎಸಲಿ ಹೇಳಿದ್ದೀನಿ ನಿನ್ಗೆ, ನೀನು ಅನಿಷ್ಟ ಬಾಯಲ್ಲಿ ಅಪ್ಪು ಸೊಕ್ಕನ್ನು ನುಡಿಬೇಡ ಅಂತ. ಒಂದ್ಸಲಿ ಹಿಂಗೆ ಹೇಳಿದೆ, ಲವ್ ಮಾಡ್ತಿದ್ದೆ ಲಲಿತಾ ಲೈನ್ ಕಟ್ ಮಾಡ್ಕೊಂಡು ಓಡೋಗ್ಬಿಟ್ಲು. ಮತ್ತೊಂದ್ಸಲ ಮತ್ತೆ ಅದನ್ನ ಹೇಳಿದೆ, ಮಕ್ಕಳನ್ನ ಎತ್ಕೊಂಡು ಆರಾಮಾಗಿದ್ದೆ ನನ್ನ ಹೆಂಡತಿ ಪಕ್ಕದ ಮನೆ ಜೊತೆ ಅವ್ರ ಅಕ್ಕನ ಮನೆಗೆ ಹೋಗ್ಬಿಟ್ಲು. ಅಯ್ಯೋ ನಿನ್ನ ಇದು ನಾಳು ಮಾಡ್ತಾ ಇದ್ಯಾ, ನಿನ್ನ ಮರ್ಡರ್ ಮಾಡದೆ ಬಿಡಲ್ಲ ಕಣಲೆ ರೋಬೋ. ಎಲ್ಲೋ ಅಲ್ಲಿ ಬಾಸ್. ಎಲ್ಲಿ? ಅಯ್ಯಯ್ಯೋ ಲೇ, ನನ್ನ ಮಗಂದು ಐಶ್ವರ್ಯ ರೈ ಕತ್ರಿನ ಕೈಫ್ನ ಮಿಕ್ಸ್ ಮಾಡ್ದಂಗಿದೆಯಲ್ಲೋ. ಅಯ್ಯಯ್ಯೋ, ಹೆಂಗಾದ್ರೂ ಮನೆಗೂ ತಮ್ಕೊಂಡ್ಬಿಡ್ಬೇಕು. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಎಸ್, ನಿನಗೋಸ್ಕರ ಎಲ್ಲ ನಾನು ಅರೇಂಜ್ಮೆಂಟ್ ಮಾಡ್ಕೊಂಡು ಕಾಯ್ತಾ ಇದ್ದೀನಿ. ವೈಲೈಟ್ ನೋ ಪ್ರಾಬ್ಲಮ್, ಪ್ಲೀಸ್ ವೆಲ್ಕಮ್, ಸಿಟ್ ಡೌನ್. ಥ್ಯಾಂಕ್ ಯು. ಇಟ್ಸ್ ಓಕೆ. ಸಾರಿ ಬಾಸ್. Yes. Okay. What you like to have? A whiskey, brandy, gin, beer, vodka? ರಾಮ್. ರಮ್ಮ. ಹೌದು. ಅಯ್ಯಯ್ಯೋ, ತುಂಬಾ ಲೋಕಲ್ ಆಗ್ಲಿಲ್ವಾ? ಬಟ್ ತುಂಬಾ ಸ್ಟ್ರಾಂಗು, ಕುದುರೆಗೆಲ್ಲ ಅದೇ ಅಲ್ವಾ ಕುಡ್ಸೋದು. ಯಾವ್ದು ಅರಬ್ಬಿ ಕುದುರೆ ಕಣೋ, ಹೆಂಗಾರು ಮಾಡಿ ಪಟಾಯಿಸ್ಕೊಂಡ್ಬಿಡ್ಬೇಕು. ಎಸ್, ನನಗೆ ವಿಸ್ಕಿ, ಮೇಡಮ್ಗೆ ರಮ್.
ಇಷ್ಟು ದಿನ ಆದ್ರೂ ಯಾಕೆ ನೀವ್ ಮದ್ವೆ ಆಗಿಲ್ಲ? ಫಸ್ಟ್ ಕೆಲಸ, ಆಮೇಲೆ ಲವ್ ಅನ್ನೋ ಫಾರ್ಮ್ಯಾಟ್ ಅಲ್ಲಿ ಇದ್ದವ್ ನಾನು. ಆದ್ರೆ ಈಗ ನಮ್ದೇ ಕೆಲಸ, ನಮ್ದೇ ಜನ, ನಮ್ದೇ ಇನ್ಕಮ್. ಸೊ ಈಗ ಲವ್ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು. ಕರೆಕ್ಟ್ ಆಗಿ ನೀವು ಸಿಕ್ಕಿದ್ರಿ. ಸೊ ನೀವು ಅಂದ್ರೆ ಇಲ್ಲೇ ಈಗ್ಲೇ ಅರೇಂಜ್ ಮಾಡ್ಬಿಡ್ತೀನಿ. ಏನ್ನ? ರೂಮ್ನ ಅಂದ್ರೆ ಮದುವೆ ಸೆಟಪ್ ಮಾಡ್ಬೋಣ ಅಂತ ಹೇಳ್ತಾವನೆ. ರೋಬೋ, ಎಸ್ ಬಾಸ್. ಕುದುರೆ ಈಗ ತಾನೇ ಕುದುರಿದೆ, ಅದ್ರ ಬಾಲ ಎತ್ತಿ ನೋಡ್ಬೇಡುವ, ಮುಚ್ಕೊಂಡು ಕೂತ್ಕೊಳ್ಳೋ ಗೂಬೋ. ರೋಬೋ. ಎಸ್ ಪ್ಲೀಸ್ ಹ್ಯಾವ್ ಇಟ್. ಯುವರ್ ರಮ್. ಥ್ಯಾಂಕ್ ಯು. ಯಾ, ದಿಸ್ ಇಸ್ ಮೈ ವಿಸ್ಕಿ. ಓಕೆ, ಚಿಯರ್ಸ್. ಚಿಯರ್ಸ್. ಯಾ, ಹ್ಯಾವ್ ಇಟ್. ಎಕ್ಸ್ಕ್ಯೂಸ್ ಮೀ ಬಾಸ್. ಓಕೆ, ನೋ ಪ್ರಾಬ್ಲಮ್. ಹ್ಯಾವ್ ಇಟ್ ಬಾಸ್. Cheers! Sorry. Yes, this is your chicken. This is my chicken. Yes, cheers! ಎಕ್ಸ್ಕ್ಯೂಸ್ ಮೀ ಬಾಸ್. ನೀವು ತಿನ್ಬೋದು. ಓಕೆ ಬಾಸ್. ನಾನು ನೋಡ್ತಾನೆ ಇದ್ದೀನಿ, ಪ್ರತಿ ಸಲ ನೀವ್ ಕುಡಿಯೋಕ್ ಮುಂಚೆ ಅವನ್ ಕುಡಿತಾನೆ, ನೀವ್ ತಿನ್ನೋಕ್ ಮುಂಚೆ ಅವನ್ ತಿಂತಾನೆ. ನೋಡಿ, ಹೇಳಿ ಕೇಳಿ ನಾವು ಅಂಡರ್ ವರ್ಲ್ಡ್ ಬಿಸ್ನೆಸ್ ಮನ್ಗಳು. ನಮಗೆ ಯಾರು ಬೇಕಾದ್ರೂ, ಎಲ್ಲಿ ಬೇಕಾದ್ರೂ, ಹೆಂಗ್ ಬೇಕಾದ್ರೂ, ಯಾವ ತರ ಬೇಕಾದ್ರೂ ಕುರುಪ್ ಆಗ್ಬೋದು. ಎಲ್ಲಿ ಬೇಕಾದ್ರೂ ಆಗ್ಬೋದು. ಮನೇಲಿ ಆಗ್ಬೋದು, ರೋಡಲ್ಲಿ ಆಗ್ಬೋದು, ವ್ಯಾನಲ್ಲಿ ಆಗ್ಬೋದು, ರೂಮಲ್ಲಿ ಆಗ್ಬೋದು, ಬೆಡ್ ಮೇಲೆ ಆಗ್ಬೋದು, ಟಾಯ್ಲೆಟ್ ಅಲ್ಲಿ ಆಗ್ಬೋದು, ಬಿಯರ್ ಅಲ್ಲಿ ಆಗ್ಬೋದು, ಫುಡ್ ಅಲ್ಲಿ ಕೂಡ ಆಗ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಸ್ವಲ್ಪ ಸೇಫ್ಟಿ ನೋಡ್ತಾ ಇದ್ದೀನಿ ಅಷ್ಟೇ. ಇಟ್ಸ್ ಓಕೆ. ನಮ್ಮ ಮ್ಯಾಟ್ರಿಗೆ ಬರೋಣ. ಯಾವ ವಿಷಯ? ಕಳ್ಳಿ ನಮ್ಮ ಲವ್ ಮ್ಯಾಟರ್. ಹೇಳಿದ್ರೆ ಮಾತ್ರ ಅಲ್ವಾ? ಅಂದ್ರೆ ಯು ಲವ್ ಮೀ? ನನ್ ಜನ್ಮ ಸಾರ್ಥಕ ಆಗೋಯ್ತು. ಲೇ ರೋಬಾ, ಸರಿ ಆ ಕಡೆಗೆ. ಇದು ಪ್ಲೀಸ್ ಗಿವ್ ಮೀ ಓನ್ಲಿ ಒನ್ ಲವ್ ಕಿಸ್. ಎಕ್ಸ್ಕ್ಯೂಸ್ ಮೀ ಬಾಸ್. 1 minute. ಪ್ರೇಮ ಲೋಕ ತರ ಕಟ್ಟಿದ್ ನನ್ ಲವ್ನ ಬಾಂಬೆ ವಿಲನ್ ತರ ಬಂದು ಹಾಳು ಮಾಡ್ಬಿಟ್ಟಲ್ಲ. ಯಾಕೆ ಬಾಸ್, ನಾನೇನ್ ಮಾಡ್ದೆ? ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ ಮಾಡ್ದೆ ಅಂತ ಕೇಳ್ತೀನೋ? ನನ್ನ ಹುಡುಗಿಗೆ ನೀನ್ ಹೆಂಗ ಕಿಸ್ ಮಾಡ್ಬೋದು? ಬಾಸ್, ಇಟ್ಸ್ ಮೈ ಡ್ಯೂಟಿ. ನೀವೇನ್ ಹೇಳಿದ್ರಿ? ಯಾವುದೇ ವಸ್ತುನೋ ನೀವು ಟೇಸ್ಟ್ ಮಾಡಕ್ಕಿಂತ ಮುಂಚೆ ನಾನ್ ಟೇಸ್ಟ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ. ಐ ಹ್ಯಾವ್ ಡನ್ ಮೈ ಡ್ಯೂಟಿ. ಇಟ್ ಇಸ್ ವೆರಿ ಟೇಸ್ಟಿ. ಯು ಕ್ಯಾನ್ ಕ್ಯಾರಿ ಆನ್. ನನ್ನ ಮಗಳೇ, ಅಂದ್ರೆ ನಾನು ಮದುವೆ ಮಾಡ್ಕೊಂಡು ಫಸ್ಟ್ ನೈಟ್ ಅಲ್ಲಿ ಇದ್ರು ಅಲ್ಲೂ ಬಂದು ನೀನ್ ಟೇಸ್ಟ್ ಮಾಡ್ತೀಯನೋ? Of course. ನನ್ನ ಮಗನೇ ರೋಬೋ, ಫಸ್ಟ್ ಮಾಡ್ರು ನೀನ್ ಮಮ್ಮಿ ಮಮ್ಮಿ ಮಮ್ಮಿ. ನನ್ನ ಮಗನೇ, ಐ ಆಮ್ ವೆರಿ ಸಾರಿ ಮೈ ಸ್ವೀಟ್ ಹಾರ್ಟ್. ಏನೋ